ನಾವು ಈ ಸಂಚಿಕೆಯಲ್ಲಿ ಭಿನ್ನ ರಾಶಿಗಳ ಗುಣಾಕಾರದ ಬಗ್ಗೆ ಕಲಿತಾ ಇದ್ದೇವೆ. ಈ ಸಂಚಿಕೆಯ ಕಲಿಕಾ ಉದ್ದೇಶಗಳು ಏನೆಂದರೆ ಭಿನ್ನ ರಾಶಿಗಳನ್ನು ಗುಣಿಸೋದು. ಈ ಸಂಚಿಕೆಗಾಗಿ ಈ NCERTಯ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿವೆ. ಭಿನ್ನ ರಾಶಿಗಳ ಭಾಗಾಕಾರ ಮತ್ತು ಗುಣಾಕಾರವನ್ನು ಅರ್ಥೈಸುವುದು. ಉದಾಹರಣೆಗೆ 3/2 ಇಂಟು 5/4 3/2 5/4 ಭಾಗ ಎಂದು ಅರ್ಥೈಸುವುದು. ಹಾಗೆಯೇ 2/1 ಡಿವೈಡ್ ಬೈ 4/1 2/1ರಲ್ಲಿ ಎಷ್ಟು 4/1 ಭಾಗಗಳಿವೆ ಎಂದು ಅರ್ಥೈಸುವುದು. ಭಿನ್ನ ರಾಶಿಗಳು ಅಥವಾ ದಶಮಾಂಶಗಳನ್ನು ಗುಣಿಸಲು ಮತ್ತು ಭಾಗಿಸಲು ಕಾರ್ಯವಿಧಾನಗಳನ್ನು ಬಳಸುವುದು. ಹಾಗೆಯೇ ಹಣ, ಉದ್ದ, ತಾಪಮಾನ ಇತ್ಯಾದಿಗಳನ್ನು ಒಳಗೊಂಡಿರುವ ವಿಭಿನ್ನ ಸಂದರ್ಭಗಳಲ್ಲಿ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳನ್ನು ಬಳಸುವುದು. ಉದಾಹರಣೆಗೆ 7 2/1 ಮೀಟರ್ ಬಟ್ಟೆ 2 ಸ್ಥಳಗಳ ನಡುವಿನ ಅಂತರವು 112.5 ಕಿಲೋಮೀಟರ್ ಇತ್ಯಾದಿ ಸನ್ನಿವೇಶಗಳು. ಹಾಗೆಯೇ ಈ ಸಂಚಿಕೆಗೆ ನಮಗೆ ಬೇಕಾಗಿರುವ ಕಲಿಕಾ ಸಾಮಗ್ರಿಗಳು ಯಾವುವೆಂದರೆ ಭಿನ್ನ ರಾಶಿಯ ಆಕಾರಗಳು, ಭಿನ್ನ ರಾಶಿಯ ಪಟ್ಟಿಗಳು, ಚೌಕಳಿ ಬಿಲ್ಲೆಗಳು, ಹೋಲಿಕೆ ಪಟ್ಟಿಗಳು ಮತ್ತು A4 ಹಾಳೆ. ಈಗ ನಾವು ಈ ಭಿನ್ನ ರಾಶಿಗಳ ಗುಣಾಕಾರವನ್ನು ಅರ್ಥೈಸಲು ಮಕ್ಕಳಿಗೆ ಒಂದು ಸನ್ನಿವೇಶವನ್ನು ನೀಡೋಣ. ಒಂದು ನೈಜ ಜೀವನದ ಉದಾಹರಣೆಯ ಮೂಲಕ ನಾವು ಈ ತರಗತಿಯನ್ನು ಆರಂಭ ಮಾಡಬಹುದು. ಉದಾಹರಣೆಗೆ ಒಂದು ಬೇಕರಿಗೆ 3 ಸ್ನೇಹಿತರು ಹೋಗ್ತಾರೆ. ಅವರು ಅರ್ಧ ಕಿಲೋಗ್ರಾಂ ಕೇಕನ್ನು ಖರೀದಿ ಮಾಡ್ತಾರೆ ಮತ್ತು ಆ ಅರ್ಧ ಕಿಲೋಗ್ರಾಂ ಕೇಕ್ನಲ್ಲಿ ಅವರು ಪ್ರತಿಯೊಬ್ಬರು 1/3 ಭಾಗದಷ್ಟನ್ನು ತಿಂತಾರೆ. ಆಗ ಪ್ರತಿಯೊಬ್ಬ ಸ್ನೇಹಿತನು 1 ಕಿಲೋಗ್ರಾಂ ಕೇಕ್ನ, ಅಂದರೆ 1 ಕಿಲೋಗ್ರಾಂ ಕೇಕ್ ಅನ್ನೋದು ಒಂದು ಪೂರ್ಣ ವಸ್ತು ಆಗುತ್ತೆ. ಈ 1 kg ಕೇಕ್ನ ಎಷ್ಟು ಭಾಗ ಕೇಕನ್ನು ತಿಂದನು ಎಂದು ಮಕ್ಕಳಿಗೆ ಪ್ರಶ್ನೆ ಮಾಡಿ. ಈಗ ಮಕ್ಕಳು ಅವರ ಸ್ನೇಹಿತರೊಂದಿಗೆ ಚರ್ಚೆ ಮಾಡ್ತಾರೆ. ಈ ಸನ್ನಿವೇಶದಲ್ಲಿ ನಾವು ಯಾವ ಕ್ರಿಯೆಯನ್ನು ಬಳಸಿ ಇಲ್ಲಿ ಕೊಟ್ಟಿರುವ 2 ಭಿನ್ನ ರಾಶಿಗಳಾದ 2/1 ಮತ್ತು 3/1 ಗುಣಿಸಿ ಅಥವಾ ಭಾಗಿಸಿ ಅಥವಾ ಕೂಡಿ ಹೇಗೆ ಉತ್ತರ ಕಂಡುಹಿಡಿಯಬೇಕು ಎಂಬುದನ್ನು ಅವರು ಚರ್ಚೆ ಮಾಡ್ತಾರೆ. ಈಗ ನಾವು ಈ ಸನ್ನಿವೇಶವನ್ನು ಚರ್ಚಿಸೋದಕ್ಕೆ ಮಕ್ಕಳಿಗೆ ನಾವು ಹೇಳಿ ಸ್ವಲ್ಪ ಸಮಯದ ಬಳಿಕ ಗುಣಾಕಾರದ ಅರ್ಥವನ್ನು ನಾವು ಹೇಳೋಣ. ಮೊದಲಿಗೆ ಭಿನ್ನ ರಾಶಿಗಳ ಗುಣಾಕಾರವನ್ನು ನಾವು ಹೇಳುವಾಗ ಪೂರ್ಣಾಂಕಗಳು ಅಥವಾ ಪೂರ್ಣ ಸಂಖ್ಯೆಗಳ ಗುಣಾಕಾರವನ್ನು ಮಕ್ಕಳು ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಆ ಕಾರಣದಿಂದ ಮತ್ತೊಮ್ಮೆ ಗುಣಾಕಾರದ ಅರ್ಥವನ್ನು ನಾವು ಮಕ್ಕಳಿಗೆ ಪುನರಾವರ್ತನೆಯನ್ನು ಮಾಡಿ ಆ ನಂತರ ನಾವು ಭಿನ್ನ ರಾಶಿಗಳ ಗುಣಾಕಾರವನ್ನು ಹೇಳಿದಾಗ ಮಕ್ಕಳು ಚೆನ್ನಾಗಿ ಗುಣಾಕಾರವನ್ನು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕಾಗಿ ನಾವೀಗ ಒಂದು ಚಿಕ್ಕ ಉದಾಹರಣೆಯ ಮೂಲಕ ಈ ಗುಣಾಕಾರದ ಅರ್ಥವನ್ನು ಮಕ್ಕಳಿಗೆ ವಿವರಿಸೋಣ. ಕಪ್ಪು ಹಲಗೆಯ ಮೇಲೆ 2 × 4 ಎಂದು ಬರೆದು ಇದರ ಅರ್ಥವನ್ನು ಮಕ್ಕಳು ಚರ್ಚಿಸಲು ಹೇಳಿ ಆನಂತರ ಮಕ್ಕಳಿಗೆ ಇದರ ಅರ್ಥವನ್ನು ಕೇಳಿ. ಮಕ್ಕಳು 2/4 ಎಂದು ಹೇಳಬಹುದು ಅಥವಾ 2 4 ಬಾರಿ ಇದೆ ಎಂದು ಹೇಳಬಹುದು. ಇದನ್ನು ನಾವು ಚೌಕಳಿ ಬಿಲ್ಲೆಗಳನ್ನು ಉಪಯೋಗಿಸಿ ಇದರ ಗುಣಲಬ್ಧವನ್ನು ತೋರಿಸಬಹುದು. ಮೊದಲು ನಾವು 2 ಬಿಲ್ಲೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಈ 2 ಬಿಲ್ಲೆಗಳನ್ನು ನಾವು ಎಷ್ಟು ಬಾರಿ ತೆಗೆದುಕೊಳ್ಳಬೇಕು ಎಂದು ಮಕ್ಕಳನ್ನು ಕೇಳಿ. 2 ಚೌಕಳಿ ಬಿಲ್ಲೆಗಳನ್ನು 4 ಬಾರಿ ತೆಗೆದುಕೊಳ್ಳಬೇಕಾಗಿದೆ. ಹಾಗಾಗಿ ನಾವು 2 ಚೌಕಳಿ ಬಿಲ್ಲೆಗಳನ್ನು ನೋಡಿ, ನಾನೀಗ 2 ಬಾರಿ ತೆಗೆದುಕೊಂಡಿದ್ದೇನೆ. ಆ ನಂತರ ಈಗ 3 ಬಾರಿ ತೆಗೆದುಕೊಂಡಿದ್ದೇನೆ. ಹಾಗೆ 4 ಬಾರಿ ತೆಗೆದುಕೊಂಡಿದ್ದೇನೆ. ಈಗ ನೋಡಿ, 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ. ಹಾಗಾಗಿ ಒಟ್ಟು ನನ್ನಲ್ಲಿ ಈಗ 8 ಚೌಕಳಿ ಬಿಲ್ಲೆಗಳಿವೆ. ಆದ್ದರಿಂದ ಇದರ ಉತ್ತರ 8. ಇಲ್ಲಿ 2 ನಾವು ಗುಣ್ಯ ಎಂದು
4 ಗುಣಕ ಎಂದು 8 ಗುಣಲಬ್ಧ ಎಂದು ಕರೆಯುತ್ತೇವೆ ಅನ್ನೋದನ್ನು ಮತ್ತೊಮ್ಮೆ ಅವರಿಗೆ ನೆನಪು ಮಾಡಿಕೊಡಿ. ಈಗ ಈ 2 ಎಂಬುದು ಎಷ್ಟನ್ನು, ಈ 4 ಎಂಬುದು ಎಷ್ಟು ಬಾರಿ ಎಂದು ಸೂಚಿಸುತ್ತದೆ. ಅಂದರೆ ಗುಣ್ಯವು ಎಷ್ಟನ್ನು ಎಂದು, ಗುಣಕವು ಎಷ್ಟು ಬಾರಿ ಎಂದು ನಮಗೆ ಸೂಚಿಸ್ತಾ ಇದೆ. ಇದೇ ರೀತಿ ಇನ್ನೂ ಕೆಲವು ಚಿಕ್ಕ ಉದಾಹರಣೆಗಳನ್ನು ನೀಡುವ ಮೂಲಕ ನಾವು ಭಿನ್ನರಾಶಿಗಳ ಗುಣಾಕಾರಕ್ಕೆ ತೆರಳೋಣ. ಈಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 2 × 3 ಎಂದು ಕಪ್ಪು ಹಲಗೆಯ ಮೇಲೆ ಬರೆದು ಮಕ್ಕಳಿಗೆ ಇದರ ಅರ್ಥವನ್ನು ತಿಳಿಸಲು ಹೇಳಿ. ಈಗ ಮಕ್ಕಳು ಹಿಂದಿನ ಉದಾಹರಣೆಯ ಸಹಾಯದಿಂದ ಇದನ್ನು ಸುಲಭವಾಗಿ ಹೇಳ್ತಾರೆ. ಈಗ ಚೌಕಳಿ ಬಿಲ್ಲೆಗಳನ್ನು ಬಳಸಿ ಇದನ್ನು ಚಟುವಟಿಕೆಯಾಗಿ ನಿರ್ವಹಿಸಲು ಮಕ್ಕಳಿಗೆ ತಿಳಿಸಿ. ಮಕ್ಕಳು ಇದನ್ನು ಕಪ್ಪು ಹಲಗೆಯ ಮೇಲೆ ಹೀಗೆ ಮಾಡಬಹುದು. ಮೊದಲು 2 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳೋಣ. ಇದನ್ನು 3 ಬಾರಿ ನಾವು ಪುನರಾವರ್ತಿಸಬೇಕಾಗಿದೆ. ಈಗ 1 ಬಾರಿ ತೆಗೆದುಕೊಂಡಿದ್ದೇನೆ ಚೌಕಳಿ ಬಿಲ್ಲೆಗಳನ್ನು. ಈಗ 2 ಚೌಕಳಿ ಬಿಲ್ಲೆಗಳು 2 ಬಾರಿ ಆಗಿದೆ. ಹಾಗೆ ಈ 2 ಚೌಕಳಿ ಬಿಲ್ಲೆಗಳನ್ನು 3 ಬಾರಿ ತೆಗೆದುಕೊಂಡಿದ್ದೇನೆ. ಆದ್ದರಿಂದ ಇದು 2 × 3 ಸೂಚಿಸ್ತಾ ಇದೆ. ಅದು ನಾವು ಇಲ್ಲಿ ಬಳಸ್ತಾ ಇರೋ ಪರಿಕಲ್ಪನೆ ಏನು ಅಂದರೆ, ನೀವು 2 3 ಬಾರಿ ತೆಗೆದುಕೊಂಡಿದ್ದೇವೆ, ಇದನ್ನು ನಾವು ಪುನರಾವರ್ತಿತ ಸಂಕಲನ ಅಂತ ಹೇಳ್ತೇವೆ. ಅಂದರೆ ಗುಣಾಕಾರವನ್ನು ಪುನರಾವರ್ತಿತ ಸಂಕಲನವಾಗಿ ನಾವಿಲ್ಲಿ ಬಳಸ್ತಾ ಇದ್ದೇವೆ. 2 3 ಬಾರಿ ತೆಗೆದುಕೊಂಡಾಗ ನನ್ನಲ್ಲಿ 6 ಇದೆ. ಆದ್ದರಿಂದ ಇದರ ಉತ್ತರ 6. ಈಗ ಇದಕ್ಕೂ ಚಿಕ್ಕದಾದ ಮತ್ತೊಂದು ಉದಾಹರಣೆಯನ್ನು ಕೊಡೋಣ. 2 × 1 ಇದನ್ನು ಕಪ್ಪು ಹಲಗೆಯ ಮೇಲೆ ಬರೆದು ಇದರ ಅರ್ಥ ಏನೆಂದು ಮಕ್ಕಳಿಗೆ ಕೇಳಿ. ಈಗ ಮಕ್ಕಳು ಸುಲಭವಾಗಿ ಇದನ್ನು ವಿವರಿಸುತ್ತಾರೆ. ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಕಪ್ಪು ಹಲಗೆಯ ಮೇಲೆ ಈ ಚಟುವಟಿಕೆ ನಿರ್ವಹಿಸಲು ಮಕ್ಕಳಿಗೆ ಹೇಳಿ. ಈಗ 2 ಎಷ್ಟನ್ನು, 2 ಎಷ್ಟು ಬಾರಿ ತೆಗೆದುಕೊಳ್ಳಬೇಕಾಗಿದೆ? 1 ಬಾರಿ. ಹಾಗಾಗಿ 2 ನಾನು 1 ಬಾರಿ ತೆಗೆದುಕೊಂಡಾಗ ನಮಗೆ 2 ಮಾತ್ರ ಇದೆ. ಇಲ್ಲಿ 2 ಚೌಕಳಿ ಬಿಲ್ಲೆಗಳಿವೆ. ಆದ್ದರಿಂದ ಇದರ ಉತ್ತರ 2 ಎಂದು ಮಕ್ಕಳೇ ಹೇಳುತ್ತಾರೆ. ಈಗ ಇದಕ್ಕೂ ಚಿಕ್ಕದಾದ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ. ಈಗ ಕಪ್ಪು ಹಲಗೆಯ ಮೇಲೆ 2 × ಅರ್ಧ ಎಂದರೆ 2 × 2 ಎಂದು ಬರೆಯಿರಿ. ಈಗ ಇದರ ಅರ್ಥವನ್ನು ಮಕ್ಕಳಿಗೆ ಹೇಳಲು ಹೇಳಿ. ಮಕ್ಕಳು ಈ ಹಿಂದಿನಂತೆಯೇ 2 ಅರ್ಧ ಬಾರಿ ತೆಗೆದುಕೊಳ್ಳಬೇಕು ಎಂದು ವಿವರಿಸಬಹುದು. ಈಗ ಇದೇ ಅರ್ಥವನ್ನು ನಾವು ಬಳಸಿ ಚಟುವಟಿಕೆಯನ್ನು ಹೇಗೆ ನಿರ್ವಹಿಸಬಹುದು ಎಂದು ನೋಡೋಣ. ಮೊದಲು ನಾವು ಎಷ್ಟು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಕೇಳಿ. 2 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಆ ನಂತರ ನಾವು ಈ 2ರ ಅರ್ಧವನ್ನು ಮಾಡಬೇಕಾಗಿದೆ. ಅಂದರೆ ಅರ್ಧವನ್ನು ಅಂದಾಗ ಇದನ್ನು 2 ಭಾಗ ಮಾಡಬೇಕು. ಈಗ 2 ಇದ್ದಿದ್ದು ಅರ್ಧ ಆಗಿದೆ. ಇದರಲ್ಲಿ 1 ಭಾಗವನ್ನು ತೆಗೆದುಕೊಳ್ಬೇಕು. ಹಾಗಾಗಿ ನಮಗೆ ದೊರೆತಿರೋ ಉತ್ತರ 2ರ ಅರ್ಧ ಭಾಗ ಎಂದರೆ 1. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ. ಮೊದಲು 2 ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಅರ್ಧವನ್ನು ಮಾಡ್ತಿದ್ದೀವಿ. ಅರ್ಧ ಅಂದರೆ ಇಲ್ಲಿ 2 ಸಮಭಾಗಗಳನ್ನಾಗಿ ಮಾಡಿ 2 ಭಾಗಗಳನ್ನಾಗಿ ಮಾಡಿದ್ದೇನೆ. 1 ಭಾಗ 2 ಭಾಗ. ಆನಂತರ ಇದರಲ್ಲಿ 1 ಭಾಗವನ್ನು ನಾನು ತೆಗೆದುಕೊಳ್ಬೇಕು. ಹಾಗಾಗಿ ನಮಗೆ 2 × ಅರ್ಧ ಅಥವಾ 2 × 2 ಉತ್ತರ 1 ಬರುತ್ತದೆ. ಇದನ್ನೇ A4 ಹಾಳೆಯನ್ನು ಬಳಸಿ ಸಹ ಮಾಡಬಹುದು. ಈಗ ಒಂದು A4 ಹಾಳೆ ಇದು 1 ಪೂರ್ಣವನ್ನು ಪ್ರತಿನಿಧಿಸುತ್ತೆ. ಹಾಗೆ ಮತ್ತೊಂದು A4 ಹಾಳೆಯನ್ನು ತೆಗೆದುಕೊಂಡ್ರೆ ಇದು 2 ಪ್ರತಿನಿಧಿಸ್ತಾ ಇದೆ. ಹೀಗೆ ನೋಡಿ, 2ರಲ್ಲಿ ನಾವು 2 ಭಾಗ ಮಾಡಿದಾಗ ಎಂದರೆ ಇಲ್ಲಿ 2 ನಾವೇನು ಮಾಡ್ತಿದ್ವಿ, ಒಂದೊಂದಾಗಿ 2 ಭಾಗ ಮಾಡ್ತೀವಿ. 1 ಮಾತ್ರ ತೆಗೆದುಕೊಳ್ಳಬೇಕು. ಹೀಗೆ ನಾವು ಚೌಕಳಿ ಬಿಲ್ಲೆಗಳನ್ನು ಹೇಗೆ ತೆಗೆದುಕೊಂಡ್ವೋ ಹಾಗೆಯೇ ನಾವು A4 ಹಾಳೆಗಳನ್ನು ತೆಗೆದುಕೊಂಡು ಸಹ ಹೇಳ್ಬೋದು. ಅಥವಾ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು 2 × 2 ಅರ್ಥವನ್ನು ಸುಲಭವಾಗಿ ಹೇಳ್ಬೋದು. ಈಗ ಮತ್ತೊಂದು ಸುಲಭವಾದ ಉದಾಹರಣೆಯನ್ನು ತೆಗೆದುಕೊಂಡು ನಾವು ಈ ಗುಣಾಕಾರದ ಅರ್ಥವನ್ನು ಹೇಳೋಣ. 1 × ಅರ್ಧ ಎಂದರೆ 1 × 2 ಅರ್ಥ ಏನು ಎಂದು ಮಕ್ಕಳಿಗೆ ಕೇಳು. ಈಗ ನಾವು ಒಂದು ವಸ್ತುವನ್ನು ಅಥವಾ ಒಂದು ಪೂರ್ಣವನ್ನು ತೆಗೆದುಕೊಂಡು ನಾವು ಇದನ್ನು 2 ಭಾಗ ಮಾಡಿ
ಒಂದು ಭಾಗವನ್ನು ಆಯ್ಕೆ ಮಾಡಬೇಕಾಗಿದೆ. ಈಗ ನಮಗೆ ನಾವು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡಾಗ ಇದನ್ನು ಅರ್ಧ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನಾವು ಚೌಕಳಿ ಬಿಲ್ಲೆಯ ಬದಲಾಗಿ A4 ಹಾಳೆಯನ್ನು ಬಳಸಿ ಈ ಒಂದು ಪ್ರಶ್ನೆಯ ಉತ್ತರವನ್ನು ನಾವು ಕಂಡುಹಿಡಿಯೋಣ. ನೋಡಿ, ಈಗ A4 ಹಾಳೆಯು ಒಂದು ಪೂರ್ಣವನ್ನು ಪ್ರತಿನಿಧಿಸುತ್ತಿದೆ. ಈಗ ಇದನ್ನು ನಾವು 2 ಭಾಗಗಳಾಗಿ ಮಾಡಬೇಕಾಗಿದೆ. ಉದ್ದದ ಮೇಲೆ ಮಧ್ಯಕ್ಕೆ ಮಡಿಸಿ 2 ಸಮಭಾಗಗಳನ್ನಾಗಿ ಮಾಡೋಣ. ಈಗ ನೋಡಿ, ಇದು 2 ಸಮಭಾಗಗಳಾಗಿದೆ. ಈ 2 ಸಮಭಾಗಗಳಲ್ಲಿ ಒಂದು ಭಾಗವನ್ನು ನಾವು ಆಯ್ಕೆ ಮಾಡೋಣ. ನೋಡಿ, ಒಂದು ಭಾಗವನ್ನು ನಾನೀಗ ಆಯ್ಕೆ ಮಾಡಿದ್ದೇನೆ. ಇದು ಪೂರ್ಣ ವಸ್ತುವಿಗೆ ಹೋಲಿಸಿದಾಗ 2ನೇ 1 ಆಗಿದೆ. ಆದ್ದರಿಂದ 1 ಇಂಟು 2ನೇ 1ರ ಅರ್ಥ 2ನೇ 1 ಆಗುತ್ತದೆ. ನೋಡಿ, 1 ಇಂಟು 2ನೇ 1 ಇದರ ಗುಣಲಬ್ಧವು 2ನೇ 1 ಆಗಿದೆ. ಇದುವರೆಗೆ ನಾವು ಒಂದು ಪೂರ್ಣಾಂಕವನ್ನು ಭಿನ್ನ ರಾಶಿಗೆ ಗುಣಿಸುವುದನ್ನು ನೋಡಿದ್ದೇವೆ. ಈಗ ನಾವು ಮುಂದಿನ ಉದಾಹರಣೆಯಲ್ಲಿ ಭಿನ್ನ ರಾಶಿಯನ್ನು ಭಿನ್ನ ರಾಶಿಗೆ ಗುಣಿಸಿದಾಗ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರ ಉತ್ತರವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಅಂತ ನಾವು ನೋಡೋಣ. ಈಗ ನಾನು 1ರ ಬದಲಾಗಿ ಅರ್ಧವನ್ನು ತೆಗೆದುಕೊಂಡಿದ್ದೇನೆ. ಅಂದರೆ 2ನೇ 1 ಇಂಟು 2ನೇ 1. ಈ ಸಮಸ್ಯೆಯ ಅರ್ಥ ಏನು ಎಂದು ಮಕ್ಕಳಿಗೆ ಕೇಳಿ. ಅಂದರೆ ನಮ್ಮ ಬಳಿ ಅರ್ಧ ಇದೆ, ಅದನ್ನು ಮತ್ತೆ ನಾವು 2 ಭಾಗ ಮಾಡಿ 1 ಭಾಗವನ್ನು ತೆಗೆದುಕೊಳ್ಬೇಕಾಗಿದೆ. ಇದನ್ನು ನಾವು ಭಿನ್ನರಾಶಿಯ ಆಕಾರಗಳನ್ನು ಬಳಸಿ ಸಹ ಮಾಡಬಹುದು. ಉದಾಹರಣೆಗೆ ಈ ಒಂದು ವೃತ್ತವು ಒಂದು ಪೂರ್ಣಾಂಕವನ್ನು ಸೂಚಿಸ್ತಾ ಇದೆ. ಹಾಗೆ ಇದನ್ನು 2 ಸಮಭಾಗಗಳನ್ನಾಗಿ ಮಾಡಿದಾಗ ಒಂದು ಭಾಗವನ್ನು ತೆಗೆದುಕೊಂಡ್ರೆ ಇದು ಅರ್ಧ ಆಗ್ತಾ ಇದೆ. ಈ ಅರ್ಧವನ್ನು ನಾವು ಮತ್ತೆ ಏನು ಮಾಡಬೇಕಾಗಿದೆ ಅಂದರೆ 2 ಸಮಭಾಗಗಳಾಗಿ ಮಾಡಬೇಕಾಗಿದೆ. ನೋಡಿ, 2 ಸಮಭಾಗಗಳಾಗಿ ಇದನ್ನು ಮಾಡೋಣ. ನೋಡಿ, 1 ಮತ್ತು 2 ಸಮಭಾಗಗಳಾಗಿದೆ. ಮತ್ತು ಈ 2 ಸಮಭಾಗಗಳಲ್ಲಿ ನಾವು ಒಂದು ಭಾಗವನ್ನು ತೆಗೆದುಕೊಳ್ಬೇಕಾಗಿದೆ. ಓಕೆ, ಈಗ ನೋಡಿ, ನಾನು ಮೊದಲು ಒಂದು ಪೂರ್ಣವನ್ನು ತೆಗೆದುಕೊಂಡೆ, 2 ಸಮಭಾಗಗಳಾಗಿ ಮಾಡಿದೆ. ಆನಂತರ ಈ 2 ಸಮಭಾಗಗಳಾಗಿ ಮಾಡಿದಾಗ ಒಂದು ಭಾಗವನ್ನು ತೆಗೆದುಕೊಂಡ್ರೆ ಅದು ಅರ್ಧ ಆಯಿತು, 2ನೇ 1. ಈ 2ನೇ 1 ಏನಿದೆ ಇದನ್ನು ಮತ್ತೆ ನಾನು 2 ಸಮಭಾಗಗಳಾಗಿ ಮಾಡಿ ಒಂದು ಭಾಗವನ್ನು ತೆಗೆದುಕೊಂಡಿದ್ದೇನೆ. ಈಗ ಇದು ನಮ್ಮ ಉತ್ತರ. ಇದನ್ನು ನಾವು ಈ ಭಾಗವನ್ನು ನಾವು ಉತ್ತರವಾಗಿ ಹೇಳುವಾಗ ಇದು ಎಷ್ಟು ಭಾಗ ಎಂದು ತಿಳಿದುಕೊಳ್ಳಲು ನಾವು ಇದನ್ನು ಪೂರ್ಣಕ್ಕೆ ನಾವು ಹೋಲಿಸಬೇಕಾಗುತ್ತೆ. ಪೂರ್ಣಕ್ಕೆ ಹೋಲಿಸಿದಾಗ ನೋಡಿ, ಪೂರ್ಣಕ್ಕೆ ಹೋಲಿಸಿದಾಗ ಇದು 4ನೇ 1 ಆಗಿದೆ. ಆದ್ದರಿಂದ 2ನೇ 1 ಇಂಟು 2ನೇ 1 ಎಂದರೆ 4ನೇ 1ಕ್ಕೆ ಸಮನಾಗಿದೆ. ಇದೇ ರೀತಿ ಇದೇ ಉದಾಹರಣೆಗೆ ನಾವು A4 ಹಾಳೆಯನ್ನು ಬಳಸಿಯೂ ಸಹ ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿಸಬಹುದು. ಒಂದು A4 ಹಾಳೆಯನ್ನು ತೆಗೆದುಕೊಳ್ಳಿ. ಆನಂತರ ಇದನ್ನು ನಾವು ಅರ್ಧ ಭಾಗ ಮಾಡೋಣ. ಅಂದರೆ ಉದ್ದದ ಮೇಲೆ ಮಧ್ಯಕ್ಕೆ ಮಡಿಸಿದಾಗ ನಮಗೆ ಅರ್ಧ ಭಾಗ ಸಿಗುತ್ತೆ. ನೋಡಿ, 2 ಸಮಭಾಗಗಳಾಗುತ್ತೆ. ಅದರಲ್ಲಿ ಒಂದು ಭಾಗ ಏನಿದೆ ನಾವು ತೆಗೆದುಕೊಳ್ಬೇಕಾಗಿದೆ. ನೋಡಿ, ಇದು ಅರ್ಧವನ್ನು ಸೂಚಿಸ್ತಾ ಇದೆ. ಈ ಅರ್ಧವನ್ನು ಮತ್ತೊಮ್ಮೆ ನಾನು 2 ಭಾಗಗಳಾಗಿ ಮಾಡಿ ಒಂದು ಭಾಗವನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ಈಗ ಇದನ್ನು ಮತ್ತೆ ನಾನು 2 ಭಾಗಗಳಾಗಿ ಮಾಡ್ತಿದ್ದೇನೆ. ನೋಡಿ, 2 ಭಾಗಗಳನ್ನಾಗಿ ಮಾಡಿದ್ದೇನೆ. ಈಗ ಇದರ ಒಂದು ಭಾಗವನ್ನು ನಾನು ಆಯ್ಕೆ ಮಾಡಬೇಕಾಗಿದೆ. ನೋಡಿ,
ಒಂದು ಭಾಗವನ್ನು ಆಯ್ಕೆ ಮಾಡಿದ್ದೇನೆ. ಈಗ ಉತ್ತರವನ್ನು ಹೇಳುವಾಗ ಈ ಭಾಗವನ್ನು ಯಾವುದರೊಂದಿಗೆ ನಾವು ಹೋಲಿಸಬೇಕು? ಹೀಗೆ ಮಕ್ಕಳನ್ನು ನಾವು ಕೇಳಬೇಕಾಗುತ್ತೆ. ಇದನ್ನು ನಾವು ಈ ಅರ್ಧದೊಂದಿಗೆ ಹೋಲಿಸಬಾರ್ದು. ಇದು ಅರ್ಧದೊಂದಿಗೆ ಹೋಲಿಸಿದಾಗ ನಮಗೆ ಎರಡನೇ ಒಂದು ಆಗಿ ಕಾಣುತ್ತೆ. ನಾವು ಹೋಲಿಸಬೇಕಾಗಿರೋದು ನಾವು ಮೊದಲು ತೆಗೆದುಕೊಂಡ ಪೂರ್ಣ. ನಾವು ಯಾವ ಪೂರ್ಣವನ್ನು ತೆಗೆದುಕೊಂಡಿದ್ವಿ? ನಾವು ತೆಗೆದುಕೊಂಡ ಪೂರ್ಣ ಎಂದರೆ ಅದು ಒಂದು A4 ಹಾಳೆ. ನೋಡಿ, ಈ ಒಂದು A4 ಹಾಳೆಯೊಂದಿಗೆ ನಾವು ಇದನ್ನು ಹೋಲಿಸಬೇಕಾಗುತ್ತೆ. ನಾವು ಮೊದಲು ಅರ್ಧ ಮಾಡುವಾಗ ಈ ಪೂರ್ಣವನ್ನು 2 ಸಮಭಾಗಗಳಾಗಿ ಮಾಡಿದ್ದೇವೆ. ಆ ನಂತರ ಒಂದು ಭಾಗವನ್ನು ನಾವು ಮತ್ತೆ 2 ಸಮಭಾಗಗಳಾಗಿ ಮಾಡಿದ್ದೇವೆ. ಈಗ ಪೂರ್ಣವು 4 ಸಮಭಾಗಗಳಾಗಿ ವಿಭಜನೆ ಆಗಿದೆ. ಈಗ ಈ ಪೂರ್ಣದೊಂದಿಗೆ ನಮಗೆ ಬಂದ ಉತ್ತರದ ಭಾಗವನ್ನು ಹೋಲಿಕೆ ಮಾಡೋಣ. ಆಗ ನಮ್ಮಲ್ಲಿರುವ ಈ ಭಾಗವು ಪೂರ್ಣದ 4ನೇ ಒಂದು ಭಾಗಕ್ಕೆ ಸಮ ಎಂದು ಗೊತ್ತಾಗುತ್ತೆ. ಆದ್ದರಿಂದ 2ನೇ ಒಂದು ಇಂಟು 2ನೇ ಒಂದು ಇದರ ಗುಣಲಬ್ಧ 4ನೇ ಒಂದು ಆಗಿದೆ ಎಂದು ಈ ಚಟುವಟಿಕೆಯಿಂದ ನಾವು ಮಕ್ಕಳಿಗೆ ವಿವರಿಸಬಹುದು. ನಾವು ಇದೇ ಸಮಸ್ಯೆಯನ್ನು ಅಂದರೆ 2ನೇ ಒಂದು ಇಂಟು 2ನೇ ಒಂದು ಈ ಸಮಸ್ಯೆಯನ್ನು ನಾವು ಈ ಭಿನ್ನರಾಶಿಗಳ ಪಟ್ಟಿಗಳನ್ನು ಬಳಸಿ ಹೇಗೆ ಮಾಡಬಹುದು ಅಂತ ನೋಡೋಣ. ನಮಗೆ ಈಗಾಗಲೇ ತಿಳಿದಿರುವಂತೆ ಇದು ಒಂದು ಪೂರ್ಣವನ್ನು ಪ್ರತಿನಿಧಿಸ್ತಾ ಇದೆ. ಈ ಒಂದು ಪೂರ್ಣದ ಅರ್ಧ ಭಾಗವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಅರ್ಧ ಭಾಗ ಅಂದರೆ ಈ ಪೂರ್ಣವನ್ನು 2 ಸಮಭಾಗಗಳಾಗಿ ಮಾಡಬೇಕಾಗಿದೆ. ಈಗ ನಾವು ಅರ್ಧ ಭಾಗವನ್ನು ಮಾತ್ರ ತೆಗೆದುಕೊಳ್ಳೋಣ. ಇದು ನಮ್ಮ ಗುಣ್ಯ. ಈ ಅರ್ಧ ಭಾಗದ 2 ಭಾಗಗಳನ್ನು ಮಾಡಿ, ಈ ಅರ್ಧ ಭಾಗವನ್ನು ನಾವು 2 ಭಾಗಗಳನ್ನಾಗಿ ಮಾಡಿ ಒಂದು ಭಾಗವನ್ನು ತೆಗೆದುಕೊಳ್ಬೇಕಾಗಿದೆ. ನಮ್ಮಲ್ಲಿ ಈ ಭಿನ್ನರಾಶಿ ಪಟ್ಟಿಗಳನ್ನು ಉಪಯೋಗಿಸಿಕೊಂಡು ಈ ಅರ್ಧದ 2 ಭಾಗಗಳು ಯಾವುವು ಎಂದು ಹೋಲಿಕೆ ಮಾಡಿ ನೋಡಿ. ಇಲ್ಲಿ 4ನೇ ಒಂದು ಭಾಗಗಳು ಅರ್ಧದ 2ನೇ ಒಂದು ಭಾಗಗಳಾಗಿ ಇವೆ, ಅಂದರೆ ಅರ್ಧದ 2 ಭಾಗಗಳಾಗಿವೆ. ಈಗ ಈ 2 ಭಾಗಗಳಲ್ಲಿ ನಾವು ಒಂದು ಭಾಗವನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ. ನೋಡಿ, ಮತ್ತೊಮ್ಮೆ ನಮ್ಮಲ್ಲಿ ಅರ್ಧ ಭಾಗ ಇದೆ ಗುಣ್ಯ, ಅದನ್ನು 2 ಸಮಭಾಗಗಳಾಗಿ ಮಾಡಬೇಕಾಗಿದೆ, ಒಂದು ಭಾಗವನ್ನಾಗಿ ತೆಗೆದುಕೊಳ್ಳಬೇಕಾಗಿದೆ. ಇದು ಈ ಭಿನ್ನರಾಶಿಗಳ ಗುಣಾಕಾರದ ಅರ್ಥ. ಅದೇ ರೀತಿ ನಾವಿಲ್ಲಿ ಒಂದು ಪೂರ್ಣದ ಅರ್ಧ ಭಾಗವನ್ನು ತೆಗೆದುಕೊಂಡಿದ್ದೇವೆ, ಇದು ಗುಣ್ಯ. ಇದರ 2 ಸಮಭಾಗಗಳು, ಮೊದಲು ಈ ಅರ್ಧದ 2 ಸಮಭಾಗಗಳಾಗಿ ನಾವು ಮಾಡಿದ್ದೇವೆ. ಆ ನಂತರ ಒಂದು ಭಾಗವನ್ನು ನಾವು ತೆಗೆದುಕೊಂಡಿದ್ದೇವೆ, ಅದು 4ನೇ ಒಂದು ಆಗಿದೆ. ಅಂದರೆ ಇದು ಪೂರ್ಣಕ್ಕೆ ಹೋಲಿಸಿದಾಗ 4ನೇ ಒಂದು. ಇದು ಈಗಾಗಲೇ ಭಿನ್ನರಾಶಿ ಪಟ್ಟಿಗಳಲ್ಲಿ ಪೂರ್ಣಕ್ಕೆ ಹೋಲಿಸಿ ಇಲ್ಲಿ 4ನೇ ಒಂದು ಎಂದು ನಮೂದಿಸಲಾಗಿದೆ. ಸೊ ಇದೇ ಪ್ರಶ್ನೆಗೆ ನಾವು ಉತ್ತರವನ್ನು GKA 2.0 ಕಿಟ್ನಲ್ಲಿರುವ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಹೇಗೆ ಉತ್ತರವನ್ನು ಕಂಡುಹಿಡಿಯಬಹುದು ಅಂತ ನಾವೀಗ ಕಲಿಯೋಣ. ಈಗ ನಾನು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಯೋಣ. ನಮಗೆ 2ನೇ ಒಂದು ಬೇಕಾಗಿದೆ, ಇದು ನಮ್ಮ ಗುಣ್ಯ. 2ನೇ ಒಂದನ್ನು ಮೊದಲು ತೆಗೆದುಕೊಳ್ಳೋಣ, 2ನೇ ಒಂದು. ಆನಂತರ ಈಗಾಗಲೇ ನಾವು ಭಿನ್ನರಾಶಿಯ ಅರ್ಥದಲ್ಲಿ ಕಲಿತಿರುವಂತೆ ನಾವು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಯಾವುದೇ ಕ್ರಿಯೆಗಳನ್ನು ನಿರ್ವಹಿಸುವಾಗ ಅಂಶವನ್ನು ಮಾತ್ರ ಪರಿಗಣಿಸ್ತೇವೆ. ಅಂಶಗಳನ್ನು ಕೂಡ್ತೇವೆ, ಅಂಶಗಳನ್ನು ನಾವು ಕಳೆಯುತ್ತೇವೆ, ಅಂಶಗಳನ್ನು ಗುಣಿಸುತ್ತೇವೆ, ಅಂಶಗಳನ್ನು ಭಾಗಿಸುತ್ತೇವೆ. ಆದ್ದರಿಂದ ನಾವಿಲ್ಲಿ ಅಂಶವನ್ನು ಪರಿಗಣಿಸೋಣ. ನಮ್ಮಲ್ಲಿ ಅಂಶ 1 ಇದೆ, ಇದನ್ನು ನಾವೇನು ಮಾಡಬೇಕಾಗಿದೆ? 2 ಭಾಗಗಳಾಗಿ ಮಾಡಬೇಕಾಗಿದೆ. ಇಲ್ಲಿ ಗುಣಕವನ್ನು ನಾವು ನೋಡಬೇಕು. ಗುಣಕದಲ್ಲಿ ಛೇದ 2 ಇರೋದ್ರಿಂದ ನಾವು 2 ಸಮಭಾಗಗಳಾಗಿ ಮಾಡಬೇಕು. ಆದರೆ ನಮ್ಮಲ್ಲಿ
ಒಂದೇ ಒಂದು ಏಕಮಾನ ಗಾತ್ರದ ಭಾಗ ಇದೆ. ಆದ್ದರಿಂದ ನಾವು 2 ಸಮಭಾಗಗಳಿಲ್ಲ, ಹಾಗಾದರೆ ನಾವು ಏನು ಮಾಡಬಹುದು? ಅದನ್ನು ನಾವು ಈಗಾಗಲೇ ಕಲ್ತಿದ್ದೇವೆ. 2 ಸಮಭಾಗಗಳ ಅಂಶ 2ರಷ್ಟು ಆಗಬೇಕಾಗಿದೆ. ಅಂಶ 2ರಷ್ಟು ಆಗಬೇಕು ಅಂದರೆ ಛೇದವು 2ರಷ್ಟು ಆಗಬೇಕಲ್ವಾ? ಇದನ್ನು ನಾವೆಲ್ಲಿ ಕಲ್ತಿದ್ದೇವೆ? ನಾವು ಇದನ್ನು ಸಮಾನ ಭಿನ್ನರಾಶಿಗಳಲ್ಲಿ ಕಲ್ತಿದ್ದೇವೆ. ಹಾಗಾದರೆ ನಮ್ಮ ಈ ಗುಣ್ಯಕ್ಕೆ ಸಮಾನ ಭಿನ್ನರಾಶಿ ಬೇಕು. ಹಾಗಾದರೆ ಸಮಾನ ಭಿನ್ನರಾಶಿಗಳು ಹೇಗೆ ಪಡೆಯಬಹುದು? ಅದು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಎಂದು ನಮಗೆ ಈಗಾಗಲೇ ಗೊತ್ತಿದೆ. ಆ ಕಾರಣದಿಂದ 2ನೇ ಒಂದರ ಸಮಾನ ಭಿನ್ನರಾಶಿಗಳನ್ನು ಪಡೆಯಲು ನಾವು ಮತ್ತೊಮ್ಮೆ ಈ 2ನೇ ಒಂದನ್ನು ಇದರ ಪಕ್ಕದಲ್ಲಿ ನಾವು ಜೋಡಿಸೋಣ. ಈಗ ನೋಡಬಹುದು, 2ನೇ ಒಂದನ್ನು ನಾನು ಮತ್ತೊಮ್ಮೆ ಈ ಗುಣ್ಯದ ಪಕ್ಕ ಜೋಡಿಸಿದ್ದೇನೆ. ಈಗ ಈ ಭಿನ್ನರಾಶಿಯನ್ನು ಓದಲು ಮಕ್ಕಳಿಗೆ ಹೇಳಿ. ಈ ಭಿನ್ನರಾಶಿಯು 4ನೇ 2 ಆಗಿದೆ. ಈಗ ನಮ್ಮ ಅಂಶವನ್ನು ನಾವೇನು ಮಾಡಬೇಕಾಗಿದೆ? 2 ಸಮಭಾಗಗಳಾಗಿ ಮಾಡಬೇಕಾಗಿದೆ. ನೋಡಿ, 2 ಸಮಭಾಗಗಳಾಗಿ ನಾನು ಮಾಡಿದ್ದೇನೆ. ಆ ನಂತರ ಇದರಲ್ಲಿನ ಒಂದು ಭಾಗವನ್ನು ನಾನು ಆಯ್ಕೆ ಮಾಡ್ಕೋಬೇಕು. ಒಂದು ಭಾಗವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಒಂದು ಭಾಗ ನಾವು ಯಾವುದಕ್ಕೆ ಹೋಲಿಸಬೇಕಾಗಿದೆ? ಈಗಾಗಲೇ ನಾವು ಭಿನ್ನರಾಶಿ ಪಟ್ಟಿಗಳು, ಭಿನ್ನರಾಶಿ ಆಕಾರಗಳು ಮತ್ತು A4 ಹಾಳೆಯನ್ನು ಬಳಸಿ ಚಟುವಟಿಕೆಯನ್ನು ಮಾಡಿದಾಗ ಪೂರ್ಣಕ್ಕೆ ನಾವು ಹೋಲಿಸಿ ಉತ್ತರವನ್ನು ಹೇಳಬೇಕು ಎಂದು ಕಲ್ತ್ಕೊಂಡಿದ್ದೇವೆ. ಆ ಕಾರಣದಿಂದ ಈ ಒಂದು ಭಾಗವನ್ನು ನಮ್ಮಲ್ಲಿರುವ ಪೂರ್ಣ 1, 2, 3, 4 ಆಗಿದೆ. ಹಾಗಾಗಿ ಈ 4 ಭಾಗಗಳಿಗೆ ಹೋಲಿಸಿದಾಗ ಈ ಭಾಗವು 4ನೇ ಒಂದನ್ನು ಪ್ರತಿನಿಧಿಸ್ತಾ ಇದೆ. ಆದ್ದರಿಂದ ನಮ್ಮ ಉತ್ತರ 4ನೇ 1. ಇಲ್ಲಿಯವರೆಗೆ ನಾವು ಈ ಭಿನ್ನರಾಶಿಗಳ ಗುಣಾಕಾರವನ್ನು ಭಿನ್ನರಾಶಿ ಪಟ್ಟಿಗಳು, ಭಿನ್ನರಾಶಿ ಆಕಾರಗಳು, A4 ಹಾಳೆಗಳು ಮತ್ತು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಹೇಗೆ ಮಾಡಬಹುದು, ಹೇಗೆ ಆ ಕ್ರಿಯೆಗಳಿಂದ ಗುಣಲಬ್ಧವನ್ನು ಕಂಡುಹಿಡಿಯಬಹುದು ಅಂತ ಕಲ್ತ್ಕೊಂಡಿದ್ದೇವೆ. ಈಗ ನಾವು ಈ ಮೊದಲೇ ಪಾಠದ ಆರಂಭದಲ್ಲಿ, ಅಂದರೆ ಈ ಸಂಚಿಕೆಯ ಆರಂಭದಲ್ಲಿ ನಾವು ಒಂದು ಸನ್ನಿವೇಶದ ಕೇಕ್ ಪ್ರಶ್ನೆಯನ್ನು ಕೇಳಿದ್ವಿ ಅಲ್ವಾ? ಈಗ ಅದೇ ಪ್ರಶ್ನೆಯನ್ನು ಮಕ್ಕಳಿಗೆ ಕೇಳಿ. ಒಂದು ಬೇಕರಿಗೆ 3 ಸ್ನೇಹಿತರು ಹೋಗಿ ಅರ್ಧ kg ಕೇಕನ್ನು ಖರೀದಿ ಮಾಡ್ತಾರೆ. ಆ ಅರ್ಧ kg ಕೇಕನ್ನು ಪ್ರತಿಯೊಬ್ಬರು 3ನೇ ಒಂದು ಭಾಗವನ್ನು ಕೇಕ್ ತಿಂದರೆ ಒಟ್ಟು ಕೇಕ್ನ, ಅಂದರೆ 1 kg ಕೇಕ್ನಲ್ಲಿನ ಎಷ್ಟು ಭಾಗವನ್ನು ಪ್ರತಿಯೊಬ್ಬ ಸ್ನೇಹಿತನು ತಿಂದಿದ್ದಾನೆ ಎನ್ನೋ ಪ್ರಶ್ನೆಯನ್ನು ಮಕ್ಕಳಿಗೆ ಮತ್ತೊಮ್ಮೆ ಕೇಳಿ. ಈಗ ಮಕ್ಕಳು ಇಷ್ಟೆಲ್ಲ ಉದಾಹರಣೆಗಳಿಂದ ಭಿನ್ನರಾಶಿಗಳ ಗುಣಾಕಾರವನ್ನು ಮಾಡಲಿಕ್ಕೆ ಸಮರ್ಥರಾಗಿರ್ತಾರೆ. ಮಕ್ಕಳಿಗೆ ನಾವು 2ನೇ ಒಂದು ಇಂಟು 3ನೇ ಒಂದನ್ನು ಈ ಒಂದು ಸನ್ನಿವೇಶ ಅಥವಾ ಸಮಸ್ಯೆಯು ಪ್ರತಿನಿಧಿಸ್ತಾ ಇದೆ ಎಂದು ಹೇಳುವ ಮೂಲಕ ಸಹಾಯ ಮಾಡ್ಬೋದು. ಆಗ ಮಕ್ಕಳು ಖಂಡಿತವಾಗಿಯೂ ಆ ಒಂದು ಸಮಸ್ಯೆ ಅರ್ಥವನ್ನು ಹೇಳ್ತಾರೆ. ಈಗ A4 ಹಾಳೆಯನ್ನು ಬಳಸಿ ಸಹ ಮಕ್ಕಳು ಅದಕ್ಕೆ ಉತ್ತರವನ್ನು ಕಂಡುಹಿಡ್ಕೋಬಹುದು, ಅಥವಾ ಭಿನ್ನರಾಶಿ ಆಕಾರಗಳನ್ನಾದರೂ ಬಳಸ್ಬೋದು, ಭಿನ್ನರಾಶಿ ಪಟ್ಟಿಗಳನ್ನಾದರೂ ಬಳಸ್ಬೋದು, ಅಥವಾ ಹೋಲಿಕೆ ಪಟ್ಟಿಗಳನ್ನಾದರೂ ಬಳಸಿ ಅದಕ್ಕೆ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಮಕ್ಕಳು ಸಮರ್ಥರಾಗಿರ್ತಾರೆ. ಈಗ ನಾವು A4 ಹಾಳೆಯನ್ನು ಬಳಸಿ ಆ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಮಾಡ್ಬೋದು ನೋಡೋಣ. ಮೊದಲು ಒಂದು ಪೂರ್ಣದ ಅರ್ಧ, ಈಗ ಈ A4 ಹಾಳೆ 1 kg ಕೇಕನ್ನು ಪ್ರತಿನಿಧಿಸ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಅರ್ಧ kg ಎಂದರೆ ಈ ಒಂದು A4 ಹಾಳೆಯನ್ನು ಅರ್ಧ ಭಾಗ ಮಾಡೋಣ. ಈ ಅರ್ಧ ಭಾಗ ಮಾಡಿ, ಅರ್ಧ ಅಂದರೆ 2 ಸಮಭಾಗಗಳನ್ನಾಗಿ ಮಾಡೋಣ. ಒಂದು ಭಾಗವನ್ನು ನಾವು ಆಯ್ಕೆ ಮಾಡೋಣ. ಈಗ ಈ ಗೆರೆ ಎಳೆದ ಭಾಗವು ಅರ್ಧ kg ಕೇಕನ್ನು ಸೂಚಿಸ್ತಾ ಇದೆ. ಈ ಅರ್ಧ kg ಕೇಕನ್ನು ಮತ್ತೆ ಆ 3 ಸ್ನೇಹಿತರು ಸಮನಾಗಿ 3 ಭಾಗ ಮಾಡ್ತಾರೆ. ಅಂದರೆ 3ನೇ ಒಂದು ಭಾಗವನ್ನು ಪ್ರತಿಯೊಬ್ಬರು ತಿಂತಾರೆ. ಈಗ ಇದನ್ನು ಸಮನಾದ 3 ಭಾಗವನ್ನಾಗಿ ನಾವು ಮಾಡಬೇಕಾಗಿದೆ. ಮಾಡೋಣ. ಇಲ್ಲಿ ನಾವು ಗಮನಿಸಬೇಕಾಗುವ ಅಂಶ ಏನು ಅಂದರೆ, ನಾವು ತೆಗೆದುಕೊಂಡ ಭಾಗವನ್ನು, ಅಂದರೆ ಈ ಅರ್ಧ kg ಕೇಕನ್ನು 3 ಭಾಗ ಮಾಡಿದರೆ ಇನ್ನು ಉಳಿದ ಭಾಗವು ಕೂಡ 3 ಭಾಗಗಳಾಗ್ತದೆ. ಅಂದರೆ ಇಡೀ 1 kgಯ ಕೇಕ್ 6 ಭಾಗಗಳಾಗಿದೆ, ಅಂದರೆ 6 ಸಮಭಾಗಗಳಾಗಿದೆ. ಇದರಲ್ಲಿ ಒಂದು ಭಾಗವನ್ನು ಪ್ರತಿಯೊಬ್ಬರು ತಿಂತಾರೆ, ಅಂದರೆ 3ನೇ ಒಂದು ಭಾಗವನ್ನು. ಈಗ ಆ ಒಂದು ಭಾಗವನ್ನು ನಾನಿಲ್ಲಿ ಬೇರೆ ಬಣ್ಣದಿಂದ
ಗೆರೆ ಎಳೆದು ತೋರಿಸ್ತಾ ಇದ್ದೇನೆ ನೋಡಿ. ಈ ಒಂದು ಭಾಗ ಏನಿದೆ ಇದು ಇಡೀ ಕೇಕ್ ಅಂದರೆ 1 kg ಕೇಕ್ ಅಂದರೆ ಒಂದು ಪೂರ್ಣಕ್ಕೆ ಹೋಲಿಸಿದಾಗ 6ನೇ ಒಂದು ಭಾಗವನ್ನು ಸೂಚಿಸ್ತಾ ಇದೆ. ಆ ಪ್ರಶ್ನೆಯನ್ನು ಮಕ್ಕಳಿಗೆ ಕಪ್ಪು ಹಲಗೆ ಮೇಲೆ ಹೀಗೆ ಬರೆದು ಈ ಚಟುವಟಿಕೆಯನ್ನು ಮಾಡಲಿಕ್ಕೆ ನಾವು ಹೇಳ್ಬೋದು. ಅರ್ಧ kg ಕೇಕ್ ಇದರ ಅಂದರೆ ಅರ್ಧದ 3ನೇ ಒಂದು ಭಾಗ ನೋಡಿ. ನಾವೀಗ ಅರ್ಧ ತಗೊಂಡಿದ್ವಿ, ಅದರ 3ನೇ ಒಂದು ಭಾಗ ಮಾಡಿದಾಗ ಇಡೀ ಪೂರ್ಣದ 6ನೇ ಒಂದು ಭಾಗಕ್ಕೆ ಈ ಗುಣಲಬ್ಧ ಸಮ ಆಗಿದೆ. ಇದೇ ಪ್ರಶ್ನೆಗೆ ಉತ್ತರವನ್ನು ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಹೇಗೆ ಗುಣಲಬ್ಧ ಕಂಡುಹಿಡಿಯಬಹುದು ಎಂದು ಈಗ ನೋಡೋಣ. ಮೊದಲು ಗುಣ್ಯ 2ನೇ ಒಂದು ಇದೆ ಮತ್ತು ಗುಣಕ 3ನೇ ಒಂದು ಇದೆ. ನೆನಪಿಡಿ, ನಾವು ಗುಣ್ಯವನ್ನು ಮಾತ್ರ ಪುನರಾವರ್ತನೆ ಮಾಡ್ತಿದ್ದೇವೆ. ಈ ಗುಣಕವನ್ನು ತೆಗೆದುಕೊಂಡಿರೋದು ನಮ್ಮ ರೆಫರೆನ್ಸಿಗೆ ಮಾತ್ರ. ನಾವು ನಮ್ಮ ಗುಣಕ ಯಾವುದು ಆಗಿದೆ ಅಂತ ತೋರಿಸಲಿಕ್ಕೆ ಮಾತ್ರ ಇದನ್ನು ತೆಗೆದುಕೊಂಡಿದ್ದೇವೆ. ನಾವು ಈ ಗುಣ್ಯ 2ನೇ ಒಂದನ್ನು ಏನು ಮಾಡಬೇಕಾಗಿದೆ, ಈ ಗುಣ್ಯದ ಅಂಶವನ್ನು ಮೊದಲು 3 ಭಾಗಗಳನ್ನಾಗಿ ಮಾಡಿ ಆ ನಂತರ 1 ಭಾಗವನ್ನು ತೆಗೆದುಕೊಳ್ಬೇಕಾಗಿದೆ. ಆದರೆ ನಮ್ಮಲ್ಲಿರುವ ಅಂಶ 1 ಭಾಗ ಮಾತ್ರ ಇದೆ. ಇದನ್ನು 3 ಭಾಗ ಮಾಡಲಿಕ್ಕೆ ಆಗುತ್ತಾ? ಆಗಲ್ಲ ಅಲ್ವಾ? ಹಾಗಾಗಿ ನಮಗೆ ಈಗಾಗಲೇ ಗೊತ್ತಿರುವಂತೆ ನಾವು ಸಮಾನ ಭಿನ್ನರಾಶಿಗಳ ಪರಿಕಲ್ಪನೆಯನ್ನು ನಾವಿಲ್ಲಿ ಬಳಸ್ಬೋದು. ಸಮಾನ ಭಿನ್ನರಾಶಿಯನ್ನು ಮಾಡಬೇಕಂದ್ರೆ ಮತ್ತೊಮ್ಮೆ ನಾವು 2ನೇ ಒಂದನ್ನು ತೆಗೆದುಕೊಳ್ಳೋಣ. ಈಗ ನೋಡಿ, ಈ ಭಿನ್ನರಾಶಿ 4ನೇ 2 ಆಗಿ ಬದಲಾಗಿದೆ. ಈ 4ನೇ 2 ಎಂಬುದು 2ನೇ ಒಂದಕ್ಕೆ ಸಮನಾಗಿದೆ. ಈಗ ನಮ್ಮಲ್ಲಿ ಅಂಶ ಅಂದರೆ ಅಂಶದ ಭಾಗಗಳು 2 ಇದೆ. ಈ 2 ಭಾಗಗಳಿದೆ, ಆದರೆ ನಾವು ಈ ಗುಣಕದಲ್ಲಿ ಛೇದ 3 ಇರೋದರಿಂದ ನಾವು 3 ಭಾಗಗಳನ್ನಾಗಿ ಮಾಡಬೇಕಾಗಿದೆ. ಆದರೆ ನಮ್ಮಲ್ಲಿ 3 ಭಾಗಗಳಿಲ್ಲ. ಹಾಗಾದರೆ ನಾವು ಮತ್ತೆ ಏನು ಮಾಡ್ಬೋದು ಹೇಳಿ? ನಾವೀಗ ಮತ್ತೊಮ್ಮೆ ಈ ಸಮಾನ ಭಿನ್ನರಾಶಿಯನ್ನು ಮಾಡಿ ಈ ಚಟುವಟಿಕೆಯನ್ನು ಮುಂದುವರಿಸ್ಬೋದು. ಇಲ್ಲಿ ನೋಡಿ, ಈಗ ನಾನು ಮತ್ತೆ ಸಮಾನ ಭಿನ್ನರಾಶಿಯನ್ನು ಮಾಡಿದ್ದೇನೆ. ಈಗ ಮೊದಲಿನ ಭಿನ್ನರಾಶಿ ಅಂದರೆ ಗುಣ್ಯದಲ್ಲಿನ ಭಿನ್ನರಾಶಿ 2ನೇ ಒಂದು, ನಂತರ ಸಮಾನ ಭಿನ್ನರಾಶಿ ಮಾಡಿದಾಗ 4ನೇ 2 ಬಂದಿದೆ. ಈಗ ಮತ್ತೊಮ್ಮೆ ಸಮಾನ ಭಿನ್ನರಾಶಿಯ ಕ್ರಿಯೆಯನ್ನು ನಾನು ಮುಂದುವರಿಸಿದಾಗ ನನಗೆ ಇಲ್ಲಿ 6 ಇದೆ ಛೇದ, ಅಂಶ 3 ಇದೆ ಅಂದರೆ 6ನೇ 3 ಬಂದಿದೆ. ಈ 6ನೇ 3ರಲ್ಲಿನ ಅಂಶ 3 ಭಾಗ ಏನಿದೆ, ನಾವು ಗುಣಕದ ಛೇದವು ಸೂಚಿಸುವಂತೆ ಈ ಅಂಶವನ್ನು 3 ಭಾಗಗಳನ್ನಾಗಿ ನಾವು ಮಾಡಬೇಕಾಗಿದೆ. ನೋಡಿ, 1, 2, 3 ಭಾಗವನ್ನು ಮಾಡಿದ್ದೇವೆ. ಅದರ 1 ಭಾಗವನ್ನು ನಾನು ಆಯ್ಕೆ ಮಾಡಬೇಕಾಗಿದೆ. ಸೊ ಈ 1 ಭಾಗವನ್ನು ನಾವು ಯಾವುದಕ್ಕೆ ಹೋಲಿಸಬೇಕು? ನಾವು ಈಗಾಗಲೇ ತಿಳಿದಿರುವಂತೆ ಪೂರ್ಣಕ್ಕೆ ಹೋಲಿಸಬೇಕು. ಈಗ ನಮ್ಮಲ್ಲಿರುವ ಪೂರ್ಣ ಯಾವುದು? ನಮ್ಮಲ್ಲಿರುವ ಪೂರ್ಣ 1, 2, 3, 4, 5, 6. ಅಂದರೆ ನಾವು ಈ 6 ಭಾಗಗಳಿಗೆ ನನ್ನಲ್ಲಿರುವ ಈ 1 ಭಾಗವನ್ನು ಹೋಲಿಸಬೇಕು. ಆಗ ಈ ಭಿನ್ನರಾಶಿ 6ನೇ ಒಂದು ಆಗುತ್ತದೆ. ಆದ್ದರಿಂದ 2ನೇ 1 ಇಂಟು 3ನೇ 1 ಇದರ ಸರಿಯಾದ ಉತ್ತರ 6ನೇ 1 ಆಗುತ್ತೆ. ಸೊ ಇದು ನಮ್ಮ ಈ ಕೇಕ್ ಸಮಸ್ಯೆಗೆ ಉತ್ತರ ಆಗಿದೆ. ಈಗ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಗುಣಾಕಾರವನ್ನು ಅರ್ಥೈಸಿಕೊಂಡು ಹೇಗೆ ಲೆಕ್ಕಗಳನ್ನು ನಾವು ಬಿಡಿಸಬಹುದು ಅಂತ ನೋಡೋಣ. ಮೊದಲನೇದಾಗಿ 3ನೇ 2 ಇಂಟು 3ನೇ 1 ಹೇಗೆ ಹೋಲಿಕೆ ಪಟ್ಟಿಗಳಿಂದ ಪರಿಹರಿಸಬಹುದು ಅಂತ ನೋಡೋಣ. ಇದು 3ನೇ 2, ಇದು 3ನೇ 1. ಈ ಭಿನ್ನರಾಶಿ 3ನೇ 2 ಆಗಿದೆ. ಇದು 3ನೇ 1 ಎಂಬ ಭಿನ್ನರಾಶಿಯನ್ನು ಸೂಚಿಸ್ತಾ ಇದೆ. ಇವೆರಡರ ಗುಣಲಬ್ಧವನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಅಂತ ನೋಡೋಣ. ಮೊದಲನೇದಾಗಿ ನಮಗೆ ಈ 3ನೇ 2 ಎಂಬುದು ಗುಣ್ಯ ಆಗಿರೋದ್ರಿಂದ ಈ ಗುಣ್ಯದ ಅಂಶವನ್ನು ನಾವು ಗಮನಿಸಬೇಕು. ಗುಣ್ಯದ ಅಂಶ 2 ಇದೆ. ಈ 2 ನಾವು ಎಷ್ಟು ಭಾಗಗಳಾಗಿ ಮಾಡಬೇಕಾಗಿದೆ ನೋಡಬೇಕು. ಸೊ ಗುಣಕದ
ಛೇದದಲ್ಲಿ 3 ಇರೋದ್ರಿಂದ ನಾವು ಇದನ್ನು 3 ಭಾಗಗಳಾಗಿ ಮಾಡಬೇಕಾಗುತ್ತೆ. ಆನಂತರ ಒಂದು ಭಾಗವನ್ನು ತೆಗೆದುಕೊಳ್ಬೇಕಾಗತ್ತೆ. ಇದು ಈ ಭಿನ್ನರಾಶಿಗಳ ಗುಣಾಕಾರದ ಅರ್ಥ. ಈಗ ನಾವು ಗುಣ್ಯದ 3ನೇ ಒಂದು ಭಾಗವನ್ನು ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ಮೊದಲು ಗುಣ್ಯವನ್ನು ತೆಗೆದುಕೊಳ್ಳೋಣ. ಇದರ 3ನೇ ಒಂದು ಭಾಗ ಎಂದರೆ ಗುಣ್ಯದ ಅಂಶ 2 ಇದೆ, ಇದರ 3ನೇ ಒಂದು ಭಾಗ ಅಂದಾಗ ಮೊದಲು ಇದನ್ನು 3 ಭಾಗ ಮಾಡಿ ನಂತರ ಒಂದು ಭಾಗವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಆ ಕಾರಣದಿಂದ ಇಲ್ಲಿರುವ ಅಂಶ 2ನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಆ ಕಾರಣಕ್ಕೋಸ್ಕರ ನಾವೇನು ಮಾಡೋಣ, ಮತ್ತೊಮ್ಮೆ ಈ 3ನೇ 2ರ ಸಮಾನ ಭಿನ್ನರಾಶಿಯನ್ನು ಮಾಡಿಕೊಳ್ಳೋಣ. ಸಮಾನ ಭಿನ್ನರಾಶಿಯನ್ನು ಹೋಲಿಕೆ ಪಟ್ಟಿಯನ್ನು ಬಳಸಿ ಹೇಗೆ ಮಾಡ್ಬೋದು ಅಂತ ನಾವೀಗಾಗಲೇ ಕಲ್ತ್ಕೊಂಡಿದ್ದೇವೆ ಅಲ್ವಾ? ಮತ್ತೊಮ್ಮೆ 3ನೇ 2ನ್ನು ಈ ಗುಣ್ಯದ ಪಕ್ಕ ಇಡೋಣ. ಈಗ 3ನೇ 2ರ ಸಮಾನ ಭಿನ್ನರಾಶಿ 6ನೇ 4 ನಮಗೀಗ ಸಿಕ್ಕಿದೆ. ಈಗ ಮತ್ತೊಮ್ಮೆ ನಾವು ಅಂಶವನ್ನು ಗಮನಿಸೋಣ. ಅಂಶದಲ್ಲಿ 4 ಇದೆ. ಈ 4ನ್ನು 3 ಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯನಾ? ಒಮ್ಮೆ ಯೋಚನೆ ಮಾಡಿ. ಇಲ್ಲಿ 4 ಭಾಗಗಳು ಇರೋದು, ಅದನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಮತ್ತೊಮ್ಮೆ ಸಮಾನ ಭಿನ್ನರಾಶಿಯನ್ನು ಮಾಡಿಕೊಳ್ಳೋಣ. ಈ 3ನೇ 2ನ್ನು ಈ 6ನೇ 4ರ ಪಕ್ಕದಲ್ಲಿ ಜೋಡಿಸುವ ಮೂಲಕ 3ನೇ 2ರ ಮತ್ತೊಂದು ಸಮಾನ ಭಿನ್ನರಾಶಿಯನ್ನು ನಾವೀಗ ಪಡೆದಿದ್ದೇವೆ. ಈಗ 3ನೇ 2ರ ಸಮಾನ ಭಿನ್ನರಾಶಿ 9ನೇ 6 ಆಗಿದೆ. ಈಗ ನಮಗೆ ದೊರೆತಿರುವ ಅಂಶ 6. ಈ 6ನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯವಾ? ಒಮ್ಮೆ ಯೋಚನೆ ಮಾಡಿ. ಸಾಧ್ಯ ಇದೆ ಅಲ್ವಾ? ಆದ್ದರಿಂದ ನಮ್ಮ ಗುಣಾಕಾರದ ಅರ್ಥವು ವಿವರಿಸುವಂತೆ ನಾವು ಅಂಶದ 3 ಸಮಭಾಗಗಳಲ್ಲಿ ಒಂದು ಭಾಗವನ್ನು ತೆಗೆದುಕೋಬೇಕಾಗಿದೆ. ಆದ್ದರಿಂದ ಈ 3 ಸಮಭಾಗಗಳಲ್ಲಿ ನಾವು ಒಂದನ್ನು ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ನೋಡಿ, ಇದು ಒಂದು ಸಮಭಾಗ, ಆದ್ದರಿಂದ ನಾನು ಒಂದು ಭಾಗವನ್ನು ತೆಗೆದುಕೊಳ್ತಿದ್ದೀನಿ. ಈ ಒಂದು ಭಾಗವನ್ನು ಅಂದರೆ ಈ ಒಂದು ಸಮಭಾಗದಲ್ಲಿ ಇಲ್ಲಿ 2 ಇದೆ. ಇದನ್ನು ಯಾವುದರೊಂದಿಗೆ ನಾವು ಹೋಲಿಕೆ ಮಾಡಬೇಕಾಗಿದೆ? ಪೂರ್ಣದೊಂದಿಗೆ ಹೋಲಿಕೆ ಮಾಡಬೇಕು. ಈ ಪೂರ್ಣ ಅಂದರೆ ನಾವು ಗುಣ್ಯದಲ್ಲಿ ತೆಗೆದುಕೊಂಡಿರುವ 3 ಅಲ್ಲ. ಏಕೆಂದರೆ ನಾವೀಗಾಗಲೇ ಇದರ ಸಮಾನ ಭಿನ್ನರಾಶಿಯನ್ನು ಪಡೆದಿದ್ದೇವೆ. ಈಗ ಸಮಾನ ಭಿನ್ನರಾಶಿಯಲ್ಲಿ ದೊರೆತಿರುವ ಈ 9 ಇದೆಯಲ್ಲ, ಇದು ನಾವು ಹೋಲಿಸಬೇಕಾಗಿರೋ ಪೂರ್ಣ. ಆದ್ದರಿಂದ ನಾವು ಈ 9ನೇ 6ರ ಈ 6 ಅಂಶ ಏನಿದೆ ಇದರ ಒಂದು ಭಾಗವನ್ನು ಪೂರ್ಣವಾದ 9ರೊಂದಿಗೆ ಹೋಲಿಸ್ತಾ ಇದ್ದೇವೆ. ಅಂಶ 2ನ್ನು ಪೂರ್ಣ 9ರೊಂದಿಗೆ ಹೋಲಿಸಿದಾಗ ನಮಗೆ 9/2 ಉತ್ತರವಾಗಿ ಸಿಕ್ಕಿದೆ. ಆದ್ದರಿಂದ 3ನೇ 2 ಮತ್ತು 3ನೇ 1ರ ಗುಣಲಬ್ಧ 9ನೇ 2 ಅಂತ ಹೇಳ್ಬೋದು. ನಾವೀಗ ಇದೇ ಲೆಕ್ಕವನ್ನು ಚೌಕಳಿ ಹಾಳೆಗಳನ್ನು ಬಳಸಿ ಮತ್ತು ಅಮೂರ್ತವಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಗಮನಿಸಿ, ಗುಣ್ಯದಲ್ಲಿರುವ ಭಿನ್ನರಾಶಿ 3ನೇ 2, ಇಲ್ಲಿ ಅಂಶ 2 ಇದೆ, ಛೇದ 3 ಆಗಿದೆ. ಹಾಗೆ ಗುಣಕದಲ್ಲಿರುವ ಭಿನ್ನರಾಶಿ 3ನೇ 1, ಇಲ್ಲಿ ಅಂಶ 1 ಇದೆ, ಛೇದ 3 ಇದೆ. ಈಗ ನಾವು ಗುಣಾಕಾರ ಮಾಡಲಿಕ್ಕೆ ಗುಣ್ಯವನ್ನು ಮಾತ್ರ ಬಳಸ್ತಿದ್ದೇವೆ. ಹಾಗಾಗಿ ಇಲ್ಲಿರುವ ಗುಣ್ಯ 3ನೇ 2. ನಾವು ಮೊದಲು 3ನೇ 2ನ್ನು ತೆಗೆದುಕೊಂಡ್ವಿ. ನೀವೀಗ ನೆನಪು ಮಾಡ್ಕೋಬೇಕು, ನಾವು ಮೂರ್ತದಲ್ಲಿ ಮೊದಲು ಯಾವ ಹಂತಗಳನ್ನು ಅನುಸರಿಸಿದ್ದೇವೆ ಅದೇ ಹಂತಗಳನ್ನು ಅನುಸರಿಸಿ ನಾವಿಲ್ಲಿ ಚೌಕಳಿ ಹಾಳೆಯಲ್ಲಿ ಪ್ರತಿನಿಧಿಸಬೇಕಾಗುತ್ತೆ. ನಾವು ಮೊದಲು ಏನು ಮಾಡಿದ್ವಿ? ನಾವು ಮೊದಲು 3ನೇ 2ನ್ನು ತೆಗೆದುಕೊಂಡಿದ್ವಿ. ಆನಂತರ ಏನು ಮಾಡಿದ್ವಿ?
ಇಲ್ಲಿ ನಮಗೆ ಅಂಶ 2 ಭಾಗ ಇದೆ, ಆದರೆ ಗುಣಕದಲ್ಲಿನ ಛೇದ 3 ಇರೋದರಿಂದ ನಾವು ಈ ಅಂಶವನ್ನು 3 ಭಾಗಗಳಾಗಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಈ 2 ಭಾಗಗಳನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕಾಗುತ್ತಾ? ಆಗದೇ ಇರುವ ಕಾರಣ ನಾವೇನು ಮಾಡಿದ್ವಿ ಅಂದರೆ ಮತ್ತೆ ಸಮಾನ ಭಿನ್ನರಾಶಿಯನ್ನು ಮಾಡ್ಕೊಂಡಿದ್ವಿ. ಆ ಸಮಾನ ಭಿನ್ನರಾಶಿ ನೋಡಿ, ಇಲ್ಲಿ 3/2 ಮತ್ತೊಮ್ಮೆ 3/2 ನಾವು ತೆಗೆದುಕೊಂಡಿದ್ವಿ. ಇದನ್ನು ನೀವು ಮೂರ್ತ ಹಂತದಲ್ಲಿ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿ ಲೆಕ್ಕ ಮಾಡುವಾಗ ಅನುಸರಿಸುವ ಹಂತಗಳನ್ನು ನೆನಪು ಮಾಡಿಕೊಂಡು ಅವುಗಳನ್ನೇ ಚೌಕಳಿ ಹಾಳೆಯಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಆ ನಂತರ ನಮಗೆ ಅಂಶದಲ್ಲಿ 4 ಭಾಗಗಳಿತ್ತು. ಈ 4 ಭಾಗಗಳನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆಗ ನಾವು ಮತ್ತೊಮ್ಮೆ ಸಮಾನ ಭಿನ್ನರಾಶಿಯನ್ನು ಮಾಡಿಕೊಂಡ್ವಿ. ನೋಡಿ, ಈಗ ನಾವು ಸಮಾನ ಭಿನ್ನರಾಶಿ ಮಾಡ್ಕೊಳ್ಳಿಕ್ಕೆ ಮತ್ತೊಮ್ಮೆ 3/2 ಇದರೊಟ್ಟಿಗೆ ಜೋಡಿಸಿದ್ದೇವೆ. ಹೀಗೆ ಜೋಡಿಸಿದಾಗ ನಮಗೆ ಇಲ್ಲಿ 9/6 ಸಿಕ್ಕಿದೆ. ಈ 9/6ರಲ್ಲಿ ಅಂಶ 6 ನಾವು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯವಾ? ಆಗುತ್ತೆ ಅಲ್ವಾ? ಅದಕ್ಕೆ ನಾವೇನು ಮಾಡಿದ್ವಿ, ಈ 3 ಸಮಭಾಗಗಳಾಗಿ ಮಾಡಿ ಅದರಲ್ಲಿನ 1 ಭಾಗವನ್ನು ನಾವು ತೆಗೆದುಕೊಂಡಿದ್ದೇವೆ. ನೋಡಿ, ಈ 1 ಭಾಗವನ್ನು ತೆಗೆದುಕೊಂಡಿದ್ದೇವೆ. ಈ 1 ಭಾಗವನ್ನು ಯಾವುದರೊಟ್ಟಿಗೆ ಹೋಲಿಸಬೇಕಾಗಿದೆ ನಾವು? ಈ 1 ಭಾಗವನ್ನು ನಾವು ಇಲ್ಲಿ ಪೂರ್ಣ ಏನಿದೆ, ಇದು ಈ ಪೂರ್ಣವು 9ರ ಪಟ್ಟಿ ಇತ್ತು ಅಲ್ವಾ? ಈ 9ರೊಂದಿಗೆ ನಾವು ಹೋಲಿಸಬೇಕಾಗಿತ್ತು. ಅಂದರೆ ಈಗ ನಮಗೆ ಸಿಕ್ಕಿರೋ ಉತ್ತರ ಯಾವುದು? 9/2. ನೋಡಿ, 9/2 ಸಿಕ್ಕಿದೆ. ಆದ್ದರಿಂದ ಸರಿಯಾದ ಉತ್ತರ 9/2 ಆಗಿದೆ. ಇದೇ ಉತ್ತರ ಅಲ್ವೇ ನಮಗೆ ಮೂರ್ತ ರೂಪದಲ್ಲಿ ನಾವು ಹೋಲಿಕೆ ಪಟ್ಟಿಗಳನ್ನು ಬಳಸಿದಾಗ ಸಿಕ್ಕಿದ್ದು? ಇದನ್ನು ನಾವು ಹೇಗೆ ವಿವಿಧ ಹಂತಗಳನ್ನು ಅನುಸರಿಸಿ ಹೋಲಿಕೆ ಪಟ್ಟಿಯಲ್ಲಿ ನಾವು ಚಟುವಟಿಕೆಯನ್ನು ಮಾಡಿದ್ದೇವೋ ಹಾಗೆಯೇ ನಾವು ಚೌಕಳಿ ಪುಸ್ತಕದಲ್ಲಿ ಕೂಡ ಅದನ್ನು ನಮೂದಿಸಬೇಕು ಅಂತ ನೀವು ಮಕ್ಕಳಿಗೆ ಸರಿಯಾಗಿ ಹೇಳಬೇಕಾಗತ್ತೆ. ಆಗ ನಾವು ಅನುಸರಿಸುವ ಹಂತಗಳು ಮಕ್ಕಳಿಗೆ ಮನದಟ್ಟಾಗುತ್ತೆ. ಈಗ ಇದೇ ಲೆಕ್ಕವನ್ನು ನಾವು ಅಮೂರ್ತ ರೂಪದಲ್ಲಿ ಹೇಗೆ ಪ್ರತಿನಿಧಿಸಬಹುದು ಅಂದರೆ, ನಾವು ನಿತ್ಯ ಜೀವನದಲ್ಲಿ ಬಳಸುವ ಲೆಕ್ಕಗಳ ಪರಿಹಾರವನ್ನು ಮಾಡುವಾಗ ಬಳಸುವ ಹಂತವನ್ನು ನಾವೀಗ ಬರೆಯೋಣ. ನಾವು ಇಲ್ಲಿ ಬಳಸಿದ ಪ್ರಶ್ನೆ ಯಾವುದು ಅಂದರೆ 3/2 ಇಂಟು 3/1. ಆನಂತರ ನಾವು ಯಾವ ಹಂತವನ್ನು ಅನುಸರಿಸಿದ್ದೇವೆ? 3/2 ಮತ್ತೊಮ್ಮೆ ನಾವು ಇದನ್ನು 3ರಷ್ಟು ಮಾಡಿದ್ದೇವೆ. ಅಂದರೆ ಇದರ ಸಮಾನ ಭಿನ್ನರಾಶಿಯನ್ನು ನಾವು ಕಂಡುಹಿಡ್ಕೊಂಡಿದ್ದೇವೆ. ಅಂದರೆ 9/6. ಈ 9/6 ಇದೆಯಲ್ಲ, ಈ 6 ಮತ್ತೆ ನಾವು 3 ಭಾಗ ಮಾಡಿದಾಗ 9/6 ನಾವು 3 ಭಾಗ ಮಾಡ್ತಿದ್ದೇವೆ. ಆಗ ನಮಗೆ ಇಲ್ಲಿ 9/2 ಸಿಕ್ಕಿದೆ. ಅಂದರೆ ಇಲ್ಲಿ ನಾವು ಏನು ಮಾಡಿದ್ದೀವಿ ನೋಡಿ, 3 ಭಾಗ ಮಾಡಿದಾಗ ನಾವು 3 1 ಸಲ, 3 2 ಸಲ, ಅಂದರೆ 6 ನಾವು 3 ಭಾಗ ಮಾಡಿದಾಗ ಪ್ರತಿಯೊಂದು 2 ಭಾಗ ಸಿಗುತ್ತೆ ನಮಗೆ. ಹಾಗಾಗಿ 2ರ 1 ಭಾಗ ಸಿಕ್ಕಿದೆ. ಹಾಗಾಗಿ ನಮಗೆ 2 ಮಾತ್ರ ಸಿಕ್ತು. ಇನ್ನು ನಮಗೆ ಛೇದ ಏನಾಗಿತ್ತು? 9 ಆಗಿದೆ. ಇದು ಸಮಾನ ಭಿನ್ನರಾಶಿಯಿಂದ ನಮಗೆ ಬಂದಂತಹ ಛೇದ 5 ಇದೆ. ಸೊ ಇದು ನಾವು ಅನುಸರಿಸಿದಂತಹ ಹಂತ. ಇದನ್ನೇ ನಾವು ನೇರವಾಗಿ ಸಹ ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂದರೆ 3/2 ಇಂಟು 3/1 ಈಕ್ವಲ್ಸ್ 2 ಇಂಟು 1, 2 1 2, 3 ಇಂಟು 3, 3 3 9. ಹೀಗೆ ಸಹ ಮಾಡ್ತೇವೆ. ಇದನ್ನು ನಾವು ಇನ್ನೊಂದು 2 ಲೆಕ್ಕಗಳನ್ನು ಬಿಡಿಸಿ ಆನಂತರ ಇದರ ಒಂದು ತೀರ್ಮಾನವನ್ನು ಮತ್ತು ಹೇಗೆ ಬಿಡಿಸಬಹುದು ಎಂಬ ಸುಲಭ ಮಾರ್ಗವನ್ನು ನಾವು ಕಂಡುಹಿಡ್ಕೊಳ್ಳೋಣ.
ಇಲ್ಲಿವರೆಗೆ ನಾವು ಒಂದು ಸಮಭಿನ್ನ ರಾಶಿಯನ್ನು ಮತ್ತೊಂದು ಸಮಭಿನ್ನ ರಾಶಿಯಿಂದ ಗುಣಿಸುವುದು ಹೇಗೆ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ನಾವು ಒಂದು ಸಮಭಿನ್ನ ರಾಶಿಯನ್ನು ಮತ್ತೊಂದು ವಿಷಮ ಭಿನ್ನ ರಾಶಿಯಿಂದ ಹೇಗೆ ಗುಣಿಸಬಹುದು ಅಂತ ನೋಡೋಣ. ಈಗ ನಾನು ಗುಣ್ಯವಾಗಿ 2ನೇ 1 ಎಂಬ ಭಿನ್ನರಾಶಿಯನ್ನು ತಗೊಂಡಿದ್ದೇನೆ. ಹಾಗೆ ಗುಣಕವಾಗಿ 3ನೇ 4 ಎಂಬ ಭಿನ್ನರಾಶಿಯನ್ನು ತಗೊಂಡಿದ್ದೇನೆ. ಇದರ ಅರ್ಥ ಏನು ಅಂತ ಮಕ್ಕಳಿಗೆ ಕೇಳಿ. ಈಗ ನಾವು ಗುಣ್ಯ 2ನೇ 1 3 ಭಾಗ ಮಾಡಿ 4 ಭಾಗಗಳನ್ನು ತೆಗೆದುಕೊಳ್ಬೇಕಾಗಿದೆ. ಅಂದರೆ ಅಂಶ 1 3 ಭಾಗ ಮಾಡಿ ಇದರ 4 ಭಾಗಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಆ ಕ್ರಿಯೆಯನ್ನು ನಾವೀಗ ಮಾಡೋಣ. ಮೊದಲು ಗುಣ್ಯವನ್ನು ತೆಗೆದುಕೊಳ್ಳೋಣ. ನಾನೀಗ ಗುಣ್ಯ 2ನೇ 1 ತೆಗೆದುಕೊಂಡಿದ್ದೇನೆ. ಇದರಲ್ಲಿನ ಅಂಶ 1 ಆಗಿದೆ. ಈ 1 3 ಭಾಗ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಮಕ್ಕಳಿಗೆ ಕೇಳಿ. ಖಂಡಿತ ಅವ್ರು ಹೇಳ್ತಾರೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಆ ರೀತಿ ಸಾಧ್ಯ ಆಗದಾಗ ನಾವೇನು ಮಾಡ್ತಿದ್ದೇವೆ? ಈ ಹಿಂದಿನ ಲೆಕ್ಕದಲ್ಲೇ ಮಾಡಿದಂತೆ ನಾವು ಈ 2ನೇ 1 ಸಮಾನ ಭಿನ್ನರಾಶಿಯನ್ನು ನಾವು ಮಾಡಿಕೊಳ್ತೇವೆ. ಅದಕ್ಕಾಗಿ ಮತ್ತೊಮ್ಮೆ ಈ 2ನೇ 1 ಈ ಮೊದಲ 2ನೇ 1 ಜೊತೆಗೆ ನಾವು ಜೋಡಿಸ್ತೇವೆ. ಈಗ 2ನೇ 1 ಸಮಾನ ಭಿನ್ನರಾಶಿ 4ನೇ 2 ನಮಗೆ ಸಿಕ್ಕಿದೆ. ಮತ್ತೊಮ್ಮೆ ಅಂಶವನ್ನು ಗಮನಿಸಿ. ಅಂಶದಲ್ಲಿ 2 ಇದೆ. ಈ 2ನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯವಾ? ಆಗೋದಿಲ್ಲ ಅಲ್ವಾ? ಹಾಗಾಗಿ ನಾವು ಮತ್ತೊಮ್ಮೆ ಈ 2ನೇ 1 ಸಮಾನ ಭಿನ್ನರಾಶಿಯನ್ನು ಮಾಡ್ಕೊಳ್ತಿದ್ದೇವೆ. ಅದಕ್ಕಾಗಿ ಮತ್ತೊಮ್ಮೆ 2ನೇ 1 ಈ 4ನೇ 2 ಪಕ್ಕದಲ್ಲಿ ಇಡುವ ಮೂಲಕ 2ನೇ 1 ಸಮಾನ ಭಿನ್ನರಾಶಿಯನ್ನು ಪಡಿತೇವೆ. ಈಗ 2ನೇ 1 ಸಮಾನ ಭಿನ್ನರಾಶಿ 6ನೇ 3 ನಮಗೆ ಸಿಕ್ಕಿದೆ. ನಾವು ಈಗ ಗುಣಾಕಾರ ಕ್ರಿಯೆಯನ್ನು ಅಂಶಕ್ಕೆ ಮಾಡಬೇಕಾಗಿರೋದ್ರಿಂದ ಅಂಶದಲ್ಲಿ 3 ಇದೆ. ಈ 3ನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಆಗುತ್ತೆ ಅಲ್ವಾ? ಆದ್ದರಿಂದ ಈ 3 ಸಮಭಾಗಗಳಾಗಿ ಮಾಡಿದಾಗ 1 ಭಾಗ ಎಂದರೆ ನೋಡಿ, ಈ 1 ಭಾಗ ಎಂದರೆ ನನಗೆ 1 ಸಿಕ್ಕಿದೆ. ಈ 3ರ 1 ಭಾಗ ನನಗೆ 1 ಸಿಕ್ಕಿದೆ. ಇಂತಹ ಎಷ್ಟು ಭಾಗಗಳು ನಮಗೆ ಬೇಕಾಗಿದೆ? ಇಂತಹ 4 ಭಾಗಗಳು ನಮಗೆ ಬೇಕಾಗಿದೆ. ಆದ್ದರಿಂದ ಇಂತಹ 4 ಭಾಗಗಳನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. 1 2 3 4 ನೋಡಿ, ಈ 3 ಭಾಗಗಳಲ್ಲಿನ 1 ಭಾಗ ಏನಿದೆ, ಈ ರೀತಿಯ 4 ಭಾಗಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಈ 4 ಭಾಗಗಳನ್ನು ನಾವು ಯಾವುದರೊಂದಿಗೆ ಹೋಲಿಸಬೇಕು? ಪೂರ್ಣದೊಂದಿಗೆ ಹೋಲಿಸಬೇಕಲ್ವಾ? ಈಗ ನಮಗೆ ದೊರೆತಿರುವ ಪೂರ್ಣ ಯಾವುದು? 2ನೇ 1 2 ಅಂದರೆ ಛೇದ 2, ಅಥವಾ ಈ 6ನೇ 3 ಛೇದ 6. ಯಾವುದು ಇವೆರಡರಲ್ಲಿ? 2 ಅಥವಾ 6 ಇವೆರಡರಲ್ಲಿ ಯಾವುದನ್ನು ನಾವು ಪೂರ್ಣ ಎಂದು ತೆಗೆದುಕೊಳ್ಳಬೇಕು ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. ನಾವು ಮೊದಲೇ ವಿವರಿಸಿರುವಂತೆ ಸಮಾನ ಭಿನ್ನ ರಾಶಿಯಲ್ಲಿ ದೊರೆತಿರುವ ಛೇದ 6 ನಾವು ಪೂರ್ಣವಾಗಿ ತಗೊಳ್ತಿದ್ದೇವೆ. ಆದ್ದರಿಂದ ಈ 4 6ರೊಂದಿಗೆ ನಾನು ಹೋಲಿಕೆ ಮಾಡಬೇಕು. ನೋಡಿ, ಈಗ ನಾವು ಈಗಾಗಲೇ ತೆಗೆದುಕೊಂಡಿರುವ ಅಂಶ 4 ಛೇದ 6ರೊಂದಿಗೆ ನಾವು ಹೋಲಿಕೆ ಮಾಡಿದಾಗ ನಮಗೆ ಉತ್ತರ 6ನೇ 4 ಬಂದಿದೆ. ಇದು 2ನೇ 1 ಮತ್ತು 3ನೇ 4ರ ಗುಣಲಬ್ಧ ಆಗಿದೆ. ಆ ಗುಣಲಬ್ಧ 6ನೇ 4 ಆಗಿದೆ. ಇದರ ಪ್ರತಿನಿಧಿಸುವಿಕೆಯನ್ನು ಚೌಕಳಿ ಹಾಳೆಯಲ್ಲಿ ನಾವು ನೋಡೋಣ. ಅದರೊಟ್ಟಿಗೆ ಅಮೂರ್ತವಾಗಿ ಇದನ್ನು ಹಾಳೆಗಳಲ್ಲಿ ಹೇಗೆ ನಾವು ಬರೆದು ಲೆಕ್ಕವನ್ನು ಬಿಡಿಸ್ಬೋದು ಅಂತ ಕೂಡ ನಾವು ಈಗ ನೋಡೋಣ. ಈಗ ಇದೇ ಸಮಸ್ಯೆಯನ್ನು ನಾವು ಚೌಕಳಿ ಹಾಳೆಯನ್ನು ಬಳಸಿ ಹೇಗೆ ಪ್ರತಿನಿಧಿಸಬಹುದು ಅಂತ ನೋಡೋಣ. ಇಲ್ಲಿ ಚೌಕಳಿ ಹಾಳೆಯಲ್ಲಿ ನಾವು 2ನೇ 1 ಹೀಗೆ ಪ್ರತಿನಿಧಿಸ್ತಾ ಇದ್ದೇವೆ. ಹಾಗೆ ಗುಣಕ ಯಾವುದಿದೆ? 3ನೇ 4. ನಮ್ಮ ಗುಣಕವನ್ನು ನಾವು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಮಾತ್ರ ಇಲ್ಲಿ ಇದನ್ನು ಪ್ರತಿನಿಧಿಸ್ತಾ ಇದ್ದೇವೆ. ನಾವು ಈ ಗುಣಾಕಾರ ಕ್ರಿಯೆಯನ್ನು ಗುಣ್ಯಕ್ಕೆ ಮಾತ್ರ ನಾವು ತೆಗೆದುಕೊಳ್ತಾ ಇದ್ದೇವೆ. ಈ ಸಮಸ್ಯೆಯಲ್ಲಿನ ಗುಣ್ಯ 2ನೇ 1.
ಮೊದಲು ನಾವು ಹೋಲಿಕೆ ಪಟ್ಟಿಯನ್ನು ಬಳಸಿ ಈ ಲೆಕ್ಕವನ್ನು ಬಿಡಿಸುವಾಗ ನಾವು ಮಾಡಿದ ಮೊದಲ ಹಂತ ಯಾವುದು ಅಂದರೆ ಎರಡನೇ ಒಂದನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಆನಂತರ ಏನು ಮಾಡಿದ್ದೇವೆ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳಿ. ಆನಂತರ ನಾವು ಅಂಶವನ್ನು ನೋಡಿದ್ದೇವೆ. ಅಂಶವನ್ನು ನಾವು ಎಷ್ಟು ಭಾಗ ಮಾಡಬೇಕಾಗಿದೆ? ಅಂಶವನ್ನು ನಾವು 3 ಭಾಗ ಮಾಡಬೇಕಾಗಿದೆ. ಸೊ ಆದ್ದರಿಂದ ನಮ್ಮಲ್ಲಿರುವ ಅಂಶ 1, ಇದನ್ನು 3 ಭಾಗ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲದೇ ಇರುವ ಕಾರಣ ನಾವೇನು ಮಾಡಿದ್ದೇವೆ, ಮತ್ತೆ ಇದರ ಸಮಾನ ಭಿನ್ನರಾಶಿಯನ್ನು ನಾವು ಮಾಡಿದ್ದೇವೆ. ಸಮಾನ ಭಿನ್ನರಾಶಿ ಮಾಡಲು ಈ ಎರಡನೇ ಒಂದರ ಹೋಲಿಕೆ ಪಟ್ಟಿಯನ್ನು ಮತ್ತೊಮ್ಮೆ ಇದರೊಟ್ಟಿಗೆ ಜೋಡಿಸಿದ್ದೇವೆ. ಈಗ ನಮ್ಮ ಮೊದಲಿನ ಭಿನ್ನರಾಶಿ ಅಂದರೆ ಎರಡನೇ ಒಂದು ಎಂಬ ಭಿನ್ನರಾಶಿ ಈಗ 4ನೇ 2 ಆಗಿದೆ. ಈಗ ನಮ್ಮಲ್ಲಿ 2 ಅಂಶಗಳಿವೆ. ಈ 2 ಅಂಶಗಳನ್ನು ನಾವು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಆಗುತ್ತಾ? ಆಗಲ್ಲ ಅಲ್ವಾ? ಸೊ ಆ ಕಾರಣದಿಂದ ನಾವೇನು ಮಾಡಿದ್ದೇವೆ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ. ಹೋಲಿಕೆ ಪಟ್ಟಿಗಳನ್ನ ನಾವು ಬಳಸುವಾಗ ನಾವು ಮತ್ತೊಮ್ಮೆ ಸಮಾನ ಭಿನ್ನರಾಶಿಯನ್ನು ಮಾಡಿದ್ದೇವೆ. ಹೇಗೆ ಮಾಡಿದ್ದೇವೆ? ಮತ್ತೊಮ್ಮೆ ಎರಡನೇ ಒಂದರ ಪಟ್ಟಿಗಳನ್ನ ಈ ಮೊದಲನೇ ಭಿನ್ನರಾಶಿಯೊಂದಿಗೆ ಜೋಡಿಸಿ ನಾವು ಸಮಾನ ಭಿನ್ನರಾಶಿಯನ್ನು ಮಾಡಿದ್ದೇವೆ. ನೋಡಿ, ಮೊದಲು ನಮಗೆ 4ನೇ 2 ಎಂಬ ಭಿನ್ನರಾಶಿ ಇತ್ತು. ಇದರ ಜೊತೆಗೆ ನಾವು ಮತ್ತೊಮ್ಮೆ ಈ ಎರಡನೇ ಒಂದು ಭಿನ್ನರಾಶಿಯನ್ನು ಇದರೊಟ್ಟಿಗೆ ಸೇರಿಸಿ ಎರಡನೇ ಒಂದರ ಸಮಾನ ಭಿನ್ನರಾಶಿಯನ್ನು ಪಡ್ಕೊಂಡಿವಿ ಅಲ್ವಾ? ಈಗ ಆ ಸಮಾನ ಭಿನ್ನರಾಶಿ ಯಾವುದು ಅಂದರೆ 6ನೇ 3 ಆಗಿದೆ. ಈಗ ಅಂಶದಲ್ಲಿ 3 ಇದೆ. ಈ ಅಂಶವನ್ನು ನಾವು 3 ಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಸಾಧ್ಯ ಇದೆ ಅನ್ನೋ ಕಾರಣಕ್ಕಾಗಿಯೇ ನಾವು 3 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ ಎಷ್ಟು ಭಾಗ ತೆಗೆದುಕೊಳ್ಳಬೇಕಾಗಿದೆ? ಅದರಲ್ಲಿ ನಾವು 4 ಭಾಗ ತೆಗೆದುಕೊಳ್ಬೇಕಾಗಿದೆ. ಅಂದರೆ ಈ ಅಂಶದ ಪ್ರತಿಯೊಂದು ಭಾಗದಷ್ಟೇ 4 ಭಾಗಗಳನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಇಲ್ಲಿ ನೋಡಿ, ಇದೇ ಭಾಗದ ಅಂದರೆ ಒಂದೊಂದು ನಾವು ಹೋಲಿಕೆ ಪಟ್ಟಿಯ ಒಂದು ಏಕಮಾನ ಗಾತ್ರದ 4 ಭಾಗಗಳು. ಇಲ್ಲಿ 1 ಭಾಗ ಇದೆ ನೋಡಿ, 1 ಭಾಗ ತಗೊಂಡ್ವಿ. ಅದೇ ರೀತಿ 2 ಭಾಗ ತಗೊಂಡ್ವಿ, ನಂತರ 3 ಭಾಗ ತಗೊಂಡ್ವಿ, ಮತ್ತು ಇದೇ ಗಾತ್ರದ ಮತ್ತೊಂದು ಭಾಗವನ್ನು ನಾವು ತಗೋಬೇಕು. ನಮಗೆ ಅನಿಸುತ್ತೆ ನಾವಾಗಲೇ ಹೋಲಿಕೆ ಪಟ್ಟಿಯನ್ನು ಬಳಸುವಾಗ ಹೇಳಿದಂತೆ ನಮ್ಮಲ್ಲಿ ಇಲ್ಲಿ 3 ಭಾಗ ಮಾತ್ರ ಇದೆ. ಆದರೆ ನಾವು ತೆಗೆದುಕೊಳ್ಳುತ್ತಿರುವುದು ಈ ಒಂದು ಏಕಮಾನ ಗಾತ್ರದಷ್ಟೇ ಇರುವ 4 ಭಾಗಗಳನ್ನು. ನಮ್ಮಲ್ಲಿ ಪ್ರಶ್ನೆ ಬರ್ಬೋದು, 3 ಭಾಗಗಳು ಮಾತ್ರ ಇದೆ, 4 ಭಾಗ ಹೇಗೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ. ಆದರೆ ಏಕಮಾನ ಗಾತ್ರದಷ್ಟೇ ನಾವು 4 ಭಾಗಗಳನ್ನು ನಾವು ತಗೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ 4 ಭಾಗಗಳನ್ನು ತಗೊಂಡಿದ್ದೇವೆ. ಮತ್ತು ಇವುಗಳನ್ನು ಯಾವುದರೊಂದಿಗೆ ಹೋಲಿಸ್ಬೇಕು? ನಾವು ಪೂರ್ಣದೊಂದಿಗೆ ಹೋಲಿಸಬೇಕಾಗಿದೆ. ಈ ಪೂರ್ಣ ಎಷ್ಟಿದೆ? ನಾವು ಸಮಾನ ಭಿನ್ನರಾಶಿಯನ್ನು ಪಡೆದಾಗ ನಮ್ಮಲ್ಲಿರುವ ಪೂರ್ಣ 6 ಆಗಿದೆ. ಆದ್ದರಿಂದ ಈ 4ಅನ್ನು 6ರೊಟ್ಟಿಗೆ ಹೋಲಿಸಿದಾಗ ಇದು 6ನೇ 4 ಆಗುತ್ತೆ. ಈಗ ಇದೇ ಲೆಕ್ಕವನ್ನು ನಾವು ಅಮೂರ್ತ ರೂಪದಲ್ಲಿ ಅಂದರೆ ಹಾಳೆಯಲ್ಲಿ ಬರೆದು ಹೇಗೆ ಪ್ರತಿನಿಧಿಸಬಹುದು ಅಂತ ನಾವು ನೋಡೋಣ. ಈಗ ನಾವು ಇದೇ ಲೆಕ್ಕವನ್ನು ಅಮೂರ್ತ ರೂಪದಲ್ಲಿ ಹೇಗೆ ಮಾಡಬಹುದು ಅಂದರೆ ಹಾಳೆಯಲ್ಲಿ ಲೆಕ್ಕವನ್ನು ಬರೆದು ಹೇಗೆ ಬಿಡಿಸಬಹುದು ಅಂತ ನೋಡೋಣ. ನಾವು ಇದುವರೆಗೆ ಪರಿಹರಿಸಿದ ಲೆಕ್ಕ ಎರಡನೇ 1 ಇಂಟು 3ನೇ 4. ಈ ಮೊದಲ 2 ಹಂತಗಳಲ್ಲಿ ಅಂದರೆ ಮೂರ್ತ ವಿಧಾನದ ಹೋಲಿಕೆ ಪಟ್ಟಿಗಳನ್ನು ಬಳಸಿದಾಗ ಮತ್ತು ಚೌಕಳಿ ಹಾಳೆಯಲ್ಲಿ ಬಳಸಿ ಪ್ರತಿನಿಧಿಸುವಾಗ ಯಾವ ಹಂತಗಳನ್ನು ನಾವು ನಿರ್ವಹಿಸಿದ್ದೇವೆ ಎಂದು ನೆನಪು ಮಾಡಿಕೊಂಡು ನಾವು ಇಲ್ಲಿ ಅಮೂರ್ತ ರೂಪದಲ್ಲಿ ಬರಿಬೇಕಾಗುತ್ತೆ. ಮೊದಲು ನಾವು ಎರಡನೇ ಒಂದನ್ನು ತಗೊಂಡಿದ್ದೀವಿ ಅಲ್ವಾ? ಆನಂತರ ನಾವು ಈ ಒಂದು ಭಾಗವನ್ನು ಅಂದರೆ ಅಂಶದಲ್ಲಿನ ಒಂದು ಭಾಗವನ್ನು 3 ಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣದಿಂದ ಈ ಎರಡನೇ ಒಂದರ ಸಮಾನ ಭಿನ್ನರಾಶಿಯನ್ನು ನಾವು ತೆಗೆದುಕೊಂಡಿದ್ವಿ. ಅದಕ್ಕಾಗಿ ನಾವು ಎರಡನೇ ಒಂದನ್ನು 3 ಬಾರಿ ತೆಗೆದುಕೊಂಡಿದ್ದೇವೆ ಅಲ್ವಾ? ಹಾಗಾಗಿ ನಾವು ಅಂಶ ಮತ್ತು ಛೇದವನ್ನು 3ರಿಂದ ಗುಣಾಕಾರ ಮಾಡಿದಾಗ ನಮಗೆ ಸಮಾನ ಭಿನ್ನರಾಶಿ ಸಿಗುತ್ತೆ. 1 ಇಂಟು 3 ಅಂದರೆ 1 3 3, ಹಾಗೆಯೇ 2 ಇಂಟು 3 ಅಂದರೆ 2 3 6 ಬಂದಿದೆ. ಈಗ ನಮ್ಮಲ್ಲಿರುವ ಭಿನ್ನರಾಶಿ ಯಾವುದು ಅಂದರೆ 6ನೇ 3. ಇದನ್ನು ನಾವು 3 ಭಾಗಗಳಾಗಿ ಮಾಡಬೇಕಾಗಿದೆ. ನಂತರ 4 ಭಾಗಗಳನ್ನು ತೆಗೆದುಕೊಳ್ಬೇಕಾಗಿದೆ. ಇದನ್ನು ನಾವು ಹೇಗೆ ಪರಿಹರಿಸ್ತೇವೆ ಅಂದರೆ 3 1 3 ಮತ್ತು 3 1 3 ಅಂದರೆ ಇದರರ್ಥ ಅಂಶವನ್ನು ನಾವು 3 ಸಮಭಾಗಗಳಾಗಿ ಮಾಡಿದ್ದೇವೆ.
ಆಗ ನಮಗೆ ಪ್ರತಿಯೊಂದು ಒಂದೊಂದು ಭಾಗ ಸಿಕ್ಕಿದೆ. ಈ ಒಂದು ಭಾಗವನ್ನು ನಾವು ಎಷ್ಟು ಬಾರಿ ತಗೋಬೇಕಾಗಿದೆ? 4 ಬಾರಿ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ 1 ಇಂಟು 4 ಬಾರಿ ಅಂದರೆ 1 ಇಂಟು 4 ಅಂದರೆ 1 4 4. ಹಾಗೆ 6 ಇಂಟು 1 ಅಂದರೆ 6 1 6 ಅಂದರೆ 6 4 ನಮಗೆ ಉತ್ತರವಾಗಿ ಸಿಗುತ್ತೆ. ಇದೇ ಉತ್ತರ ಅಲ್ವೇ ನಮಗೆ ಮೊದಲ 2 ಹಂತಗಳಲ್ಲಿ ನಮಗೆ ಸಿಕ್ಕಿದ್ದು. ಈ ಹಿಂದಿನ ಲೆಕ್ಕಗಳಲ್ಲಿ ನಾವು ಸಮಭಿನ್ನ ರಾಶಿಯನ್ನು ಸಮಭಿನ್ನ ರಾಶಿಗೆ ಗುಣಿಸೋದನ್ನು, ಹಾಗೆಯೇ ಸಮಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ಗುಣಿಸೋದನ್ನು ತಿಳ್ಕೊಂಡಿದ್ದೇವೆ. ಈಗ ನಾವು ಮೂರ್ತ ರೂಪದಲ್ಲಿ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಈ ವಿಷಮ ಭಿನ್ನ ರಾಶಿಯನ್ನು ಸಮಭಿನ್ನ ರಾಶಿಯೊಂದಿಗೆ ಹೇಗೆ ಗುಣಾಕಾರ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಒಂದು ಉದಾಹರಣೆಯನ್ನು ತಗೊಳ್ತಿದ್ದೇನೆ. ನೋಡಿ, ಇದು ಭಿನ್ನ ರಾಶಿ ಎಷ್ಟು ಅಂತ ನೀವೇ ಹೇಳ್ತೀರಲ್ವಾ? ಇದು 4ನೇ 5. ಈ 4ನೇ 5 ಎಂಬ ಭಿನ್ನರಾಶಿ ಇದು ವಿಷಮ ಭಿನ್ನರಾಶಿ ಆಗಿದೆ ಅಲ್ವಾ? ಇದನ್ನು ನಾವು ಒಂದು ಸಮ ಭಿನ್ನರಾಶಿಯೊಂದಿಗೆ ಗುಣಾಕಾರ ಮಾಡೋಣ. ಈಗ ನಾನು ಮತ್ತೊಂದು ಭಿನ್ನರಾಶಿಯನ್ನು ತೆಗೆದುಕೊಂಡಿದ್ದೇನೆ. ಇದು 3ನೇ 2. ಈಗ ನಾನು 4ನೇ 5ರ ಮತ್ತು 3ನೇ 2ರ ಗುಣಲಬ್ಧವನ್ನು ಕಂಡುಹಿಡಿಬೇಕಾಗಿದೆ. ಮೊದಲು ನಾವು ಗುಣ್ಯವನ್ನು ತೆಗೆದುಕೊಳ್ಬೇಕು ಅಂತ ಈ ಹಿಂದಿನ ಲೆಕ್ಕಗಳಲ್ಲಿ ನೋಡಿದ್ದೇವೆ. ಅದೇ ರೀತಿ ನಾವು 4ನೇ 5ನ್ನು ತೆಗೆದುಕೊಳ್ಳೋಣ. ಈಗ ನಮಗಾಗಲೇ ಈ ಗುಣಾಕಾರದ ಲೆಕ್ಕದ ಅರ್ಥ ಗೊತ್ತಿದೆ. ಈ 4ನೇ 5ರಲ್ಲಿ ಅಂಶ 5 ಇದೆ. ಇದನ್ನು ನಾವು ಮೊದಲು 3 ಸಮಭಾಗಗಳಾಗಿ ಮಾಡಿ ಪ್ರತಿಯೊಂದರ 2 ಭಾಗವನ್ನು ನಾವು ತೆಗೆದುಕೊಳ್ಬೇಕಾಗಿದೆ. ಈಗ ಯೋಚನೆ ಮಾಡಿ, ಇಲ್ಲಿ ನಮ್ಮಲ್ಲಿರುವ ಅಂಶದ 5ನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಈ ರೀತಿ ನಮಗೆ ಸಮಭಾಗಗಳಾಗಿ ಮಾಡಲು ಸಾಧ್ಯ ಆಗದೇ ಇದ್ದಾಗ ನಾವು ಈ ಹಿಂದಿನ ಲೆಕ್ಕಗಳಲ್ಲಿ ಏನು ಮಾಡಿದ್ವಿ ಅಂತ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಸಮಾನ ಭಿನ್ನರಾಶಿಗಳನ್ನು ನಾವು ಕಂಡುಹಿಡಿದಿದ್ದೇವೆ ಅಲ್ವಾ? ಹಾಗೆ ಮಾಡೋಣ. ಈಗ 4ನೇ 5ರ ಸಮಾನ ಭಿನ್ನರಾಶಿಯನ್ನು ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾವು 4ನೇ 5ನ್ನು ಮತ್ತೊಮ್ಮೆ ಈ ಗುಣ್ಯದ ಪಕ್ಕದಲ್ಲಿ ಇಡೋಣ. ಈಗ ನಮಗೆ 4ನೇ 5ರ ಸಮಾನ ಭಿನ್ನರಾಶಿ 8ನೇ 10 ಸಿಕ್ಕಿದೆ. ಈಗ ನಮಗೆ ಅಂಶ 10 ಇದೆ. ಈ 10ನ್ನು 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಆದ್ದರಿಂದ ನಾವು ಮತ್ತೊಮ್ಮೆ ಈ 4ನೇ 5ರ ಸಮಾನ ಭಿನ್ನರಾಶಿಯನ್ನು ಮಾಡಿಕೊಳ್ಳೋಣ. ಇಲ್ಲಿ 4ನೇ 5ರ ಸಮಾನ ಭಿನ್ನರಾಶಿ ನಮಗೀಗ 12ನೇ 15 ಸಿಕ್ಕಿದೆ. ಈ 12ನೇ 15ರಲ್ಲಿನ ಅಂಶ 15ನ್ನು ನಾವು 3 ಸಮಭಾಗಗಳಾಗಿ ಮಾಡಬಹುದೇ? ಆಗುತ್ತೆ ಅಲ್ವಾ? ಅದಕ್ಕೋಸ್ಕರ ನಾವೀಗ ಈ 15ನ್ನು 3 ಸಮಭಾಗಗಳಾಗಿ ಮಾಡೋಣ. ನೋಡಿ, ಈಗ 3 ಸಮಭಾಗಗಳಾಗಿ ಮಾಡಿದಾಗ 1 ಭಾಗ ಅಂದರೆ 5 ಸಿಕ್ಕಿದೆ ನಮಗೆ. ಈ 5ನ್ನು ನಾವು ಎಷ್ಟು ಬಾರಿ ತೆಗೆದುಕೊಳ್ಬೇಕಾಗಿದೆ? 2 ಬಾರಿ ತೆಗೆದುಕೊಳ್ಬೇಕಾಗಿದೆ. ಈಗ ನಾವು ಮುಂದಿನ ಹಂತವಾಗಿ ಈ 5ನ್ನು 2 ಬಾರಿ ತೆಗೆದುಕೊಳ್ಳೋಣ. ಒಂದು ಬಾರಿ, ಹಾಗೆಯೇ 2 ಬಾರಿ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ, ಅಂಶವಾದ 15ನ್ನು 3 ಸಮಭಾಗವಾಗಿ ಮಾಡಿದ್ದೇವೆ. 1 ಭಾಗ ಎಂದರೆ 5, ಅಂತ 5ನ್ನು 2 ಬಾರಿ ತೆಗೆದುಕೊಂಡಿದ್ದೇವೆ. ಇದನ್ನು ಯಾವುದರೊಟ್ಟಿಗೆ ಹೋಲಿಸ್ಬೇಕು? ನಾವು ಈ ಸಮಾನ ಭಿನ್ನರಾಶಿಯಲ್ಲಿ ನಮಗೆ ದೊರೆತ ಛೇದ ಏನಿದೆಯಲ್ಲ 12, ಇದೇ ನಮಗೆ ಬೇಕಾಗಿರೋ ಪೂರ್ಣ. ಇದರೊಂದಿಗೆ ನಾವು ಈ 10ನ್ನು ಹೋಲಿಸಿದಾಗ ನಮಗೆ ಬೇಕಾಗಿರೋ ಉತ್ತರ ಸಿಗುತ್ತೆ.
ನೋಡಿ, ಈ ಗುಣ್ಯವನ್ನು ಈ ಗುಣಕದೊಂದಿಗೆ ನಾನು ಗುಣಿಸಿದಾಗ ನಮಗೆ ಈ 12ನೇ 10 ಎಂಬ ಭಿನ್ನರಾಶಿ ಸಿಕ್ಕಿದೆ. ಇದು 4ನೇ 5 ಮತ್ತು 3ನೇ 2ರ ಗುಣಲಬ್ಧವಾಗಿದೆ. ಈಗ ನಾವು ಮೂರ್ತ ರೂಪದಲ್ಲಿ ನೋಡಿದ ಇದೇ ಹಂತಗಳನ್ನು ಬಳಸಿ ಇದೇ ಲೆಕ್ಕವನ್ನು ಹೇಗೆ ಚೌಕಳಿ ಹಾಳೆಗಳಲ್ಲಿ ಪ್ರತಿನಿಧಿಸಬಹುದು ಅಂತ ತಿಳ್ಕೊಳ್ಳೋಣ. ಇದರ ಜೊತೆಗೆ ನಾವು ಹಾಳೆಗಳ ಮೇಲೆ ಅಮೂರ್ತ ರೂಪದಲ್ಲಿ ಹೇಗೆ ಲೆಕ್ಕಗಳನ್ನು ಮಾಡ್ಬೋದು ಅಂತ ಕೂಡ ನೋಡೋಣ. ಇದುವರೆಗೆ ನಾವು 4ನೇ 5 ಇಂಟು 3ನೇ 2 ಈ ಲೆಕ್ಕವನ್ನು ಮೂರ್ತ ವಿಧಾನದಲ್ಲಿ ಹೋಲಿಕೆ ಪಟ್ಟಿಗಳನ್ನು ಬಳಸಿ ಹೇಗೆ ಮಾಡ್ಬೋದು ಅಂತ ತಿಳ್ಕೊಂಡಿವಿ ಅಲ್ವಾ. ಈಗ ಅದೇ ಲೆಕ್ಕವನ್ನು ಚೌಕಳಿ ಹಾಳೆಗಳನ್ನು ಬಳಸಿ ಹೇಗೆ ಪ್ರತಿನಿಧಿಸಬಹುದು ಅಂತ ನಾವೀಗ ತಿಳ್ಕೊಳ್ಳೋಣ. ನಾವು ತೆಗೆದುಕೊಂಡ ಲೆಕ್ಕ ಯಾವುದು ಅಂದರೆ 4ನೇ 5 ಇಂಟು 3ನೇ 2. ಮೊದಲಿಗೆ ನಾವು 4ನೇ 5 ಹೋಲಿಕೆ ಪಟ್ಟಿಗಳನ್ನು ಬಳಸಿ ಹೀಗೆ ಪ್ರತಿನಿಧಿಸಿದ್ದೇವೆ ಅಲ್ವಾ. ಅದೇ ರೀತಿ 3ನೇ 2 ಹೋಲಿಕೆ ಪಟ್ಟಿಗಳನ್ನು ಬಳಸಿ ಹೀಗೆ ಸೂಚಿಸಿದ್ದೇವೆ. ಮೊದಲು ನಾವು ಗುಣ್ಯವನ್ನು ಮಾತ್ರ ತೆಗೆದುಕೊಂಡಿದ್ದೇವೆ. ಗುಣ್ಯದಲ್ಲಿನ ಅಂಶ 5 ಛೇದ 4 ಆಗಿದೆ. ಆನಂತರ ನಾವು ಈ ಅಂಶದಲ್ಲಿರುವ 5 ಎಷ್ಟು ಸಮಭಾಗಗಳಾಗಿ ಮಾಡಬೇಕಾಗಿದೆ ಅಂದರೆ ಗುಣಕದಲ್ಲಿನ ಛೇದದಷ್ಟು ಸಮಭಾಗಗಳಾಗಿ ಮಾಡಬೇಕಾಗಿದೆ. ಆದ್ದರಿಂದ 3 ಸಮಭಾಗಗಳಾಗಿ ಮಾಡಬೇಕಾಗಿತ್ತು. ಆ ಕಾರಣದಿಂದ 5 3 ಸಮಭಾಗಗಳಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಾವು ಸಮಾನ ಭಿನ್ನರಾಶಿಯನ್ನು ಮಾಡ್ಕೊಂಡಿದ್ವಿ. ಈ 4ನೇ 5 ಮತ್ತೆ 2 ಬಾರಿ ಪಕ್ಕದಲ್ಲಿ ಜೋಡಿಸುವ ಮೂಲಕ ಇದರ ಸಮಾನ ಭಿನ್ನರಾಶಿಯನ್ನು ನಾವು ಪಡ್ಕೊಂಡಿದ್ವಿ. ನೋಡಿ, ಇದು 1 ಬಾರಿ ಇಲ್ಲಿರೋದು, ಇದು ನಾವು ತೆಗೆದುಕೊಂಡ ಗುಣ್ಯ. ನಂತರ ಮತ್ತೊಂದು ಬಾರಿ ನಾವು ಈ 4ನೇ 5 ಪಕ್ಕದಲ್ಲಿ ಇಟ್ಟಾಗ ಆಗ 8ನೇ 10 ಆಯಿತು. ಈ 10 ಕೂಡ ನಾವು 3 ಭಾಗ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣದಿಂದ ನಾವು ಮತ್ತೊಮ್ಮೆ ಈ 4ನೇ 5 8ನೇ 10ರ ಪಕ್ಕದಲ್ಲಿಟ್ಟಾಗ ನಮಗೆ 12ನೇ 15 ಸಿಕ್ಕಿತ್ತು ಅಲ್ವಾ. ಈಗ ಈ 15 ಅಂಶಗಳಿದೆ, ಇಲ್ಲಿ ಅಂಶದಲ್ಲಿ 15 ಇದೆ. ಈ 15 ನಾವು ಎಷ್ಟು ಭಾಗ ಮಾಡಬೇಕಾಗಿದೆ ಅಂದರೆ 3 ಭಾಗ ಮಾಡಬೇಕಾಗಿದೆ. ಆ ಕಾರಣದಿಂದ ನಾವು 3 ಭಾಗ ಮಾಡಿದ್ದೇವೆ. 3 ಭಾಗ ಮಾಡಿದಾಗ ಪ್ರತಿಯೊಂದು ನಮಗೆ 5 ಸಿಗುತ್ತೆ ಅಲ್ವಾ. 1 ಭಾಗ ಅಂದರೆ 5 ಸಿಗುತ್ತೆ. ಈ 5 ನಾವು ಎಷ್ಟು ಸಲ ತಗೋಬೇಕಾಗಿದೆ? 2 ಸಲ ತಗೋಬೇಕಾಗಿದೆ. 5 ನಾವು 2 ಬಾರಿ ತೆಗೆದುಕೊಂಡಾಗ ನಮಗೆ 10 ಆಗುತ್ತೆ. ನೋಡಿ, 5 1 ಸಾರಿ, ಹಾಗೆಯೇ 5 2 ಬಾರಿ 10 ಆಯಿತು. ಈಗ ನಾವು ಈ ಅಂಶವನ್ನು ಯಾವುದರೊಂದಿಗೆ ಹೋಲಿಸಬೇಕು? ಪೂರ್ಣದೊಂದಿಗೆ ಹೋಲಿಸ್ಬೇಕಲ್ವಾ. ಹಾಗಾದರೆ ನಮ್ಮ ಸಮಾನ ಭಿನ್ನರಾಶಿಯಲ್ಲಿ ನಮಗೆ ದೊರೆತ ಪೂರ್ಣ ಯಾವುದು ಅಂದರೆ 12. ಈ 12ರೊಟ್ಟಿಗೆ ನಾವು ಈ 10 ಹೋಲಿಸಿದಾಗ ನಮಗೆ 12ನೇ 10 ಸಿಗುತ್ತೆ ಅಲ್ವಾ. ನೋಡಿ, ಹೀಗೆ 12ನೇ 10 ನಮಗೆ ಉತ್ತರವಾಗಿ ಸಿಗುತ್ತೆ. ಇದೇ ಉತ್ತರ ಅಲ್ವೇ ನಮಗೆ ನಾವು ಹೋಲಿಕೆ ಪಟ್ಟಿಯನ್ನು ಬಳಸಿದಾಗ ಸಿಕ್ಕಿದ್ದು? ಈಗ ಇದೇ ಪ್ರಶ್ನೆಗೆ ಉತ್ತರವನ್ನು ನಾವು ಅಮೂರ್ತ ವಿಧಾನದಲ್ಲಿ ಹಾಳೆಯ ಮೇಲೆ ಹೇಗೆ ಬರೆದು ವ್ಯಕ್ತಪಡಿಸುತ್ತೇವೆ ಅಂತ ನೋಡೋಣ. ಪ್ರಶ್ನೆ ತಮಗೆಲ್ಲ ನೆನಪೇ ಇದೆ. 4ನೇ 5 ಇಂಟು 3ನೇ 2. ಮೊದಲು ನಾವು ಗುಣ್ಯವನ್ನು ತೆಗೆದುಕೊಳ್ಬೇಕು. 4ನೇ 5 ಈ ಅಂಶ 5 3 ಸಮಭಾಗಗಳಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಾವು 4ನೇ 5ರ ಸಮಾನ ಭಿನ್ನರಾಶಿಯನ್ನು ತಗೊಂಡಿದ್ವಿ. ಎಷ್ಟು ಬಾರಿ ತಗೊಂಡಿದ್ವಿ? ನಾವು 3 ಬಾರಿ ತಗೊಂಡಿದ್ವಿ ಅಲ್ವಾ. ಹಾಗಾಗಿ ನಾವು ಅಂಶ ಮತ್ತು ಛೇದ ಇವೆರಡನ್ನು 3ರಿಂದ ನಾವು ಗುಣಾಕಾರ ಮಾಡೋಣ. ಆಗ ಅಂಶ 5 ಇಂಟು 3 ಅಂದರೆ 15 ಸಿಗುತ್ತೆ. ಹಾಗೆ ಛೇದ
4 ಇಂಟು 3 12 ಸಿಗುತ್ತೆ. ಇದು ನಮಗೆ ದೊರೆತ ಸಮಾನ ಭಿನ್ನರಾಶಿ. ಈ 12ನೇ 15 ಮತ್ತೆ ನಾವು ತೆಗೆದುಕೊಂಡು ಈ 15 ಎಷ್ಟು ಭಾಗ ಮಾಡಿದ್ವಿ ಅಂತ ನೆನಪಿದೆ ಅಲ್ವಾ? ಈ 15 ನಾವು ಮೊದಲು 3 ಸಮಭಾಗ ಮಾಡಿದ್ವಿ. ಅದರಲ್ಲಿ 2 ಭಾಗಗಳನ್ನು ನಾವು ತೆಗೆದುಕೊಂಡಿದ್ವಿ. ಈಗ 15 3 ಭಾಗ ಮಾಡಿದಾಗ ಅಂದರೆ 3 ಒಂದು ಸಲ 3 5 ಅಂದರೆ 15 3 ಭಾಗಗಳನ್ನಾಗಿ ಮಾಡಿದಾಗ 1 ಭಾಗ 5 ಆಗುತ್ತೆ ಅಲ್ವಾ? ಈ 1 ಭಾಗವನ್ನು ನಾವು ಎಷ್ಟು ಬಾರಿ ತಗೋಬೇಕು? ಈ ರೀತಿಯ 5 ನಾವು 2 ಬಾರಿ ತೆಗೆದುಕೊಳ್ಬೇಕಾಗಿದೆ. ಅಂದರೆ 5 2 ಬಾರಿ ಅಂದರೆ 10 ಆಗುತ್ತೆ. ಹಾಗೆ ನಮಗಿರೋ ಪೂರ್ಣ ಯಾವುದು? 12. ಈ 12 ನಾವು ಛೇದವಾಗಿ ಉಳಿಸ್ಕೊಂಡಿದ್ದೀವಿ ಅಲ್ವಾ? 12 1 12. ಹೀಗೆ ನಾವು ಅಮೂರ್ತ ವಿಧಾನದಲ್ಲಿ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಇದ್ದೇವೆ. ಇಲ್ಲಿಯವರೆಗೆ ನಾವು ಪರಿಹರಿಸಿದ 3 ಲೆಕ್ಕಗಳನ್ನು ಮತ್ತೊಮ್ಮೆ ಬರೆದುಕೊಂಡು ನೋಡೋಣ. ಮೊದಲನೇ ಉದಾಹರಣೆಯಲ್ಲಿ ನಾವು 3ನೇ 2 ಇಂಟು 3ನೇ 1 ಪರಿಹಾರ ಮಾಡಿದ್ವಿ. ಹಾಗೆ ಎರಡನೆಯ ಉದಾಹರಣೆಯಲ್ಲಿ 2ನೇ 1 ಇಂಟು 3ನೇ 4 ಗುಣಲಬ್ಧವನ್ನು ಕಂಡುಹಿಡಿದಿದ್ವಿ. ಹಾಗೆ 3ನೇ ಉದಾಹರಣೆಯಲ್ಲಿ 4ನೇ 5 ಇಂಟು 3ನೇ 2 ಪರಿಹಾರವನ್ನು ನೋಡಿದ್ವಿ. ಅವುಗಳ ಉತ್ತರಗಳು ನಿಮಗೆಲ್ಲ ನೆನಪೇ ಇದೆ. ಅವುಗಳನ್ನು ಕಪ್ಪು ಹಲಗೆಯ ಮೇಲೆ ಅಂದರೆ ಬೋರ್ಡ್ ಮೇಲೆ ಬರೆದು ನಾವು ಮಕ್ಕಳಿಗೆ ಮತ್ತೊಮ್ಮೆ ತಿಳಿಸೋಣ. ಈಗ 3ನೇ 2 ಇಂಟು 3ನೇ 1 ಉತ್ತರ 9ನೇ 2 ಆಗಿತ್ತು. ಹಾಗೆ 2ನೇ 1 ಇಂಟು 3ನೇ 4 ಉತ್ತರ 6ನೇ 4 ಆಗಿದೆ. ಹಾಗೆ 4ನೇ 5 ಇಂಟು 3ನೇ 2 ಉತ್ತರ 12ನೇ 10 ಆಗಿದೆ. ಇವುಗಳನ್ನು ಬೋರ್ಡ್ ಮೇಲೆ ಬರೆದು ಮಕ್ಕಳಿಗೆ ಇವುಗಳ ವಿನ್ಯಾಸವನ್ನು ಗುರುತಿಸಲಿಕ್ಕೆ ಹೇಳಿ. ಅಂದರೆ ನಾವು ಯಾವಾಗಲೂ ಮೂರ್ತ ವಿಧಾನದ ಮೇಲೇ ಅವಲಂಬಿಸಲಿಕ್ಕೆ ಆಗಲ್ಲ. ಅಮೂರ್ತ ವಿಧಾನದಲ್ಲಿ ಮಕ್ಕಳು ಸುಲಭವಾಗಿ ಮಾಡಬೇಕಾಗತ್ತೆ. ಆದ ಕಾರಣ ನಾವು ಮಕ್ಕಳಿಗೆ ಅಮೂರ್ತ ವಿಧಾನ ಹೇಳುವಾಗ ಈ ರೀತಿಯ ಲೆಕ್ಕಗಳಲ್ಲಿನ ವಿನ್ಯಾಸವನ್ನು ಗುರುತಿಸಿ ಅವರೇ ಸುಲಭ ವಿಧಾನವನ್ನು ಕಂಡುಹಿಡ್ಕೊಳ್ಳೋಕ್ಕೆ ಹೇಳಿ. ಸ್ವಲ್ಪ ಸಮಯವನ್ನು ನೀಡಿದಾಗ ಮಕ್ಕಳೇ ಹೇಳ್ತಾರೆ, ಪ್ರತಿ ಲೆಕ್ಕದಲ್ಲಿ ಅಂಶಕ್ಕೆ ಗುಣಾಕಾರ ಆಗ್ತಾ ಇದೆ ಮತ್ತು ಛೇದವನ್ನು ಗುಣಿಸ್ತಾ ಇದ್ದೇವೆ. ಅದರಿಂದಾಗಿ ನಮಗೆ ಉತ್ತರ ಬರ್ತಾ ಇದೆ. ಅಂಶ 2 ಅಂಶ 1ಕ್ಕೆ ಗುಣಿಸಿದಾಗ 2 ಇಂಟು 1 2 ಬಂದಿದೆ. ಹಾಗೆ ಛೇದ 3 3ಕ್ಕೆ ಗುಣಿಸಿದಾಗ ಇಲ್ಲಿ 9 ಬಂದಿದೆ. ಇದೇ ರೀತಿ ಇನ್ನು ಉಳಿದ 2 ಲೆಕ್ಕಗಳಲ್ಲೂ ಸಹ ಅಂಶಕ್ಕೆ ಗುಣಾಕಾರ ಆಗ್ತಾ ಇದೆ, ಛೇದಕ್ಕೆ ಗುಣಾಕಾರ ಆಗ್ತಾ ಇದೆ. ಈ 3ನೇ ಲೆಕ್ಕದಲ್ಲೂ ಕೂಡ ಅಷ್ಟೇ ಅಂಶಕ್ಕೆ ಗುಣಾಕಾರ ಆಗ್ತಾ ಇದೆ, ಇಲ್ಲಿ ಛೇದಕ್ಕೆ ನಾವು ಗುಣಿಸ್ತಾ ಇದ್ದೇವೆ. ಸೊ ಇದನ್ನು ನಾವು ಮಕ್ಕಳನ್ನೇ ಕಂಡುಕೊಳ್ಳೋ ಮೂಲಕ ನಾವು ಅವರಲ್ಲಿ ಉತ್ತಮವಾದ ಕಲಿಕೆಯನ್ನು ನಾವು ಉಂಟು ಮಾಡಬಹುದು. ಇದನ್ನು ನಾವು ನಿಯಮವಾಗಿ ಹೇಳಿದೆ ಮಕ್ಕಳೇ ಆ ನಿಯಮವನ್ನು ಸಂಶೋಧಿಸುವಂತೆ ನಾವು ಹೇಳಿದಾಗ ಮಕ್ಕಳಲ್ಲಿ ತುಂಬ ಸಂತೋಷ ಉಂಟಾಗುತ್ತೆ. ಅವರು ತಾವೇನೋ ಕಂಡುಹಿಡಿದ್ವಿ ಅನ್ನೋ ಒಂದು ತೃಪ್ತಿ ಉಂಟಾಗುತ್ತೆ. ಆ ಕಾರಣದಿಂದ ನಾವು ವಿನ್ಯಾಸಗಳನ್ನು ಗುರುತಿಸೋ ಮೂಲಕ ಮಕ್ಕಳೇ ನಿಯಮವನ್ನು ರೂಪಿಸಲಿಕ್ಕೆ ಮಾಡೋದು ಉತ್ತಮವಾದ ಕಲಿಕೆಯ ಮಾರ್ಗ ಆಗಿದೆ. ಇದಾದ ನಂತರ ಇದೇ ರೀತಿಯ ಕೆಲವು ಪ್ರಶ್ನೆಗಳನ್ನು ನಾವು ಮಕ್ಕಳಿಗೆ ನೀಡೋ ಮೂಲಕ ಅವರ ಕಲಿಕೆಯನ್ನು ನಾವು ಇನ್ನೂ ವಿಸ್ತರಿಸಬಹುದು. ಮತ್ತೆ ಒಂದೆರಡು ಉದಾಹರಣೆಗಳನ್ನು ಬೋರ್ಡ್ ಮೇಲೆ ಬರೆದು ಈ ಅಂಶಕ್ಕೆ ಗುಣಿಸಬೇಕು, ಛೇದಕ್ಕೆ ಗುಣಿಸಬೇಕು ಅನ್ನೋ ನಿಯಮವನ್ನು ಮಕ್ಕಳು ಮನದಟ್ಟು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿ. ಉದಾಹರಣೆಗೆ 5ನೇ 4 ಇಂಟು 3ನೇ 2 ಈ ರೀತಿಯ ಲೆಕ್ಕಗಳನ್ನು ಬೋರ್ಡ್ ಮೇಲೆ ಬರೀರಿ. ಮಕ್ಕಳೇ ಉತ್ತರವನ್ನು ಹೇಳ್ತಾರೆ. ಅವ್ರಿಗೆ ನಾವು ಆ ರೀತಿಯ ಕಲಿಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಇದಾದ ನಂತರ ಈ ಒಂದು ಭಿನ್ನರಾಶಿಗಳ ಗುಣಾಕಾರವನ್ನು ನಾವು ನಿತ್ಯ ಜೀವನದ ವಿವಿಧ ಸನ್ನಿವೇಶಗಳಲ್ಲಿ ಎಲ್ಲೆಲ್ಲಿ ಬಳಸ್ತೇವೆ ಅನ್ನುವ ಉದಾಹರಣೆಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕೊಡುವ ಮೂಲಕ ನಾವು ಮಕ್ಕಳ ಜ್ಞಾನವನ್ನು ವಿಸ್ತಾರ ಮಾಡಬಹುದು.
ಇದರ ಜೊತೆಗೆ ಮಕ್ಕಳನ್ನು ಮೌಲ್ಯಮಾಪನ ಮಾಡಲಿಕ್ಕೋಸ್ಕರ ನಾವು ಪಠ್ಯಪುಸ್ತಕದ ಹಲವಾರು ಲೆಕ್ಕಗಳನ್ನು ನೀಡ್ಬೋದು. ಇದರ ಜೊತೆಗೆ ಬಿಲ್ಡಿಂಗ್ ಬ್ಲಾಕ್ಸ್ ಆ್ಯಪ್ನಲ್ಲಿನ ಅನೇಕ ಚಟುವಟಿಕೆಗಳನ್ನು ಮಾಡಿಸುವ ಮೂಲಕ ಮಕ್ಕಳ ಮೌಲ್ಯಮಾಪನವನ್ನು ನಾವು ಮಾಡ್ಬೋದು.